ಶ್ಯಾಮರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಎಕರೆ ಜಮೀನಿದೆ ನಾಗರಾಜ್ ಅವರೇ? ಸರ್ ನಮ್ಮದು ಒಂದು 5 ಎಕರೆ ಜಮೀನಿದೆ ಸರ್. ಏನು ವಿದ್ಯಾಭ್ಯಾಸ ತಮ್ಮದು? ಸರ್ ಡಿಗ್ರಿ ಮಾಡಿದ್ದೀನಿ ಸರ್. ಏನು BA ಮಾಡಿದ್ದೀನಿ. ಹೌದಾ? ಭತ್ತನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಸರ್ ಆವಾಗಲಿಂದ ಸ್ಟಾರ್ಟಿಂಗಿಂದು ಡ್ಯಾಮ್ ಹತ್ತೊಟ್ಟಿಂದನೂ ಮಾಡ್ತಾಯಿದ್ದೀರಿ. ಹೌದಾ? ಬಟ್ ನಾನು 20 ವರ್ಷದಿಂದ 20 ವರ್ಷದಿಂದ ಭತ್ತ ಬೆಳೀತಿದ್ದೀರಿ ರೈತ ಅಲ್ವಾ? 20 ವರ್ಷದ ಹಿಂದೆ ನೀವು ಭತ್ತ ಬೇಸಾಯ ಆರಂಭ ಮಾಡಿದಾಗ ಯಾವ ರೀತಿ ಇತ್ತು ಬೇಸಾಯ? ತುಂಬ ಕ್ಷೀಣವಾಗಿತ್ತು ಅಷ್ಟೇನು. ಹೇಗೆ ಬೆಳೀತಿದ್ರಿ ಆಗ ನಿಮ್ಮ ಅನುಭವ ಹೇಳಿ? ರೈತ ಅಂದರೆ ಉಳುಮೆ ಮಾಡ್ತಿದ್ದೋ ಏರ್ನಲ್ಲಿ, ಜಮೀನು ಉಳುಮೆ ಮಾಡ್ತಿದ್ದೋ, ಕೈಯಲ್ಲೆಲ್ಲ ಕೈ ಕೆಲಸ ಮಾಡ್ತಿದ್ದೋ, ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಿತ್ತಿಲ್ಲ, ಅಷ್ಟೇನ ಇದನ್ನು ಮಾಡಲಿಲ್ಲ. ದನ ಕೊಟ್ಟಿಗೆ ಗೊಬ್ಬರ ಹಾಕಿ ಉಪಯೋಗಿಸ್ತಾ ಇದ್ವಿ. ಅಂದರೆ ಅಲ್ಲಲ್ಲಿಗೆ ಆಯಾ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರ್ತಿತ್ತು. ಹೌದಾ? ಬೆಳವಣಿಗೆ ಎಲ್ಲ. ನಿಮ್ಮ 5 ಎಕರೆ ಜಮೀನಲ್ಲೂ ಭತ್ತ ಬೆಳೀತಾ ಇದ್ರ? ಭತ್ತ ಬೆಳೀತಾ ಇದ್ದೀನಿ ಸರ್. ಹೌದಾ? ಬೇರೆ ಇನ್ನೇನು ಬೆಳೆ ಬೆಳೆಯಲ್ವ ತಾವು ಭತ್ತ ಬಿಟ್ಟರೆ? ಈಗ ಆಧುನಿಕ ಬೇಸಾಯ ಈಗ ಚೇಂಜ್ ಮಾಡಿದೆವಲ್ಲ ನಾವು. ಹಾಂ, ಈಗೇನು ಮಾಡಿದ್ದೀರಿ? ಈಗ ಚಿಯಾ ಬೆಳೆ ಬೆಳಿತಿದ್ದೀವಿ, ಕಬ್ಬು ಮತ್ತು ಇದು ಬಾಳೆ, ಇದನ್ನೆಲ್ಲ ಬೆಳೀತಾ ಇದ್ದೀವಿ. ಓಕೆ. ಈಗ ಭತ್ತ ಎಷ್ಟು ಬೆಳಿತೀರಿ? ಈಗ ಅಂತಂದರೆ 1 ಎಕರೆಗೆ 22ರಿಂದ 25 ಕ್ವಿಂಟಲ್ ಬೆಳಿತೀವಿ. ಅಂದರೆ 1 ಎಕರೆನಲ್ಲಿ ಭತ್ತ ಬೆಳಿತೀವಿ. 1 ಎಕರೆ. ಮುಂಚೆ 5 ಎಕರೆನಲ್ಲೂ ಬೆಳೀತಾ ಇದ್ರು? 5 ಎಕರೆ ಬೆಳೀತಾ ಇದ್ವು. ಈಗೆಲ್ಲನೂ ಅಳವಡಿಸ್ಕೊಂಡಿದ್ವಿ ಬೇರೆ ಬೇರೆ. ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ಭತ್ತದ ಬೇಸಾಯದಲ್ಲಿ? ಸರ್ ಮೊದಲು ಅಂತಂದರೆ ನಾವು ಉಳುಮೆ ಮಾಡ್ತಿದ್ವಿ ಏರಲ್ಲಿ, ಮತ್ತು ಎತ್ತು ಉಳುಮೆ ಮಾಡ್ತಿದ್ವಿ. ಈಗೆಲ್ಲ ತಂತ್ರಜ್ಞಾನ ತಾಂತ್ರಿಕ ವ್ಯವಸ್ಥೆ ಎಲ್ಲ ಅಳವಡಿಸ್ಕೊಂಡಿದ್ವಿ. ಏನು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಈಗ ಮೊದಲು ನಾವು ಕೈಯಲ್ಲಿ ಲೇಬರ್ ಕರ್ಕೊಂಡು ನಾಟಿ ಹಾಕ್ಸ್ತಿದ್ದು. ಈಗೇನು ಮಾಡಿ ಡ್ರಮ್ ಸೀಡರಲ್ಲಿ ನಾಟಿ ಇದು ಮಾಡಿಸ್ತಾಯಿದ್ದೀವಿ. ಓಕೆ. ನೇರ ಬಿತ್ತನೆ ಮಾಡ್ತಾಯಿದ್ದೀವಿ. ಆಮೇಲೆ ಮತ್ತು ಇದು ಟ್ರೈ ನಾಟಿ ಅಂತಿದೆ ಸರ್. ಕೃಷಿ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರಿಂದ ಟ್ರೈ ನಾಟಿ ಅಂತ ಬಂದಿದೆ. ಅದನ್ನು ಅಳವಡಿಸ್ಕೊಂಡಿದ್ದೀವಿ ಇವಾಗ. ಅದರಿಂದ ನಮಗೆ ಇಳುವರಿ ಕಾಣ್ತಾ ಇದೆ. ಹೇಳಿ, ಇನ್ನೂ ಏನೇನು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಿ? ಮತ್ತು ನಾವು ಕೊಯ್ಲು ಮಾಡ್ತಿದ್ವಿ. ಸೊ ಇವಾಗ ಕೊಯ್ಲು ಅಂತಂದರೆ ಈಗ ನಾವು ಇದರ ಮಿಷನ್ನಲ್ಲಿ ಕಟಾವು ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಹುಲ್ಲು ಸುತ್ತೋದು ಬೇಲರು ಅದು ಮಾಡ್ತಾ ಇದ್ದೀವಿ ಸರ್. ಅದು ಇದೆ ಇವಾಗ. ಅಂದರೆ ನೀವು ಹೇಳೋದು ಯಾಂತ್ರೀಕೃತ ಬೇಸಾಯ ಮಾಡ್ತಾ ಇದ್ದೀರಿ? ಯಾಂತ್ರೀಕೃತ ಬೇಸಾಯ ಇವಾಗ ಅಲ್ವಾ? ಈ ನಾಟಿ ಮಾಡೋಕ್ಕೂ ಮಿಷನ್ನೇ ಬಳಸ್ತಾ ಇದ್ದೀವಿ ಇವಾಗ. ಈಗ ಡ್ರಮ್ ಸೀಡರು ಮತ್ತು ನಾಟಿ ಮಾಡೋ ಮಿಷಿನ್ ಎರಡೆರಡು ಯಾತಕ್ಕೆ? ಅಂದರೆ 1 ವರ್ಷ ಅದು 1 ವರ್ಷ ಎರಡು ಬಳಸ್ತಾ ಇದ್ದೀನಿ ಸರ್. ಹೌದಾ? ಅಂದರೆ ಊತ್ಕೊಳ್ಳೋಂಥ ಗದ್ದೆಗಳಿಗೆ ಕಾಲು ಇಳಿತದಲ್ಲ, ಅದೆಲ್ಲ ಡ್ರಮ್ಮಲ್ಲಿ ಮಾಡ್ಬೋದು. ಮತ್ತು ಇದನ್ನ ಟ್ರೈ ನಾಟಿನ ಇದರಲ್ಲಿ ತಿಟ್ಟಲ್ಲೆಲ್ಲ ಮಾಡ್ಬೋದು. ಓಕೆ. ಅಂದರೆ ಒಂದಷ್ಟು ಯಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಲ್ವಾ? ಸೊ ಮುಂಚೆ ನೀವು ಗೊಬ್ಬರ ಹಾಕ್ತಿರ್ಲಿಲ್ಲ, ಈಗ ಗೊಬ್ಬರ ಹಾಕ್ತಿದ್ರೆ? ಈಗ ರಾಸಾಯನಿಕ ಗೊಬ್ಬರನ. ಆಮೇಲೆ ಇನ್ನೇನೇನು ಬದಲಾವಣೆಗಳು ಮಾಡ್ಕೊಂಡಿದ್ದೀರಿ ಬೇಸಾಯದಲ್ಲಿ? ಅಂದರೆ ಈಗ ನಾವು ತರಬೇತಿನೆಲ್ಲ ಪಡಿತಾ ಇದ್ವಿ. ಎಲ್ಲಿ ತಗೊಂಡಿದ್ದೀರಿ ತರಬೇತಿ? ಅಂದರೆ ಈ ಸಾಮಾನ್ಯ ನಮ್ಮ ಹತ್ರ ಇರೋದು ಅಂತಂದರೆ JSS KVK ಸುತ್ತೂರು ಇದೆ ಸರ್. ಒಂದು 3 ವರ್ಷ ನಮ್ಮ ಏರನ್ನ ದತ್ತು ತಗೊಂಡಿರು. ನಮ್ಮೂರನ್ನ ಮಾಗುಡಿಲು ಗ್ರಾಮ ಮತ್ತು ನಿಲ್ವಾಗಲು, ನೇರಳೆ ಇಂಥ ಗ್ರಾಮಗಳನ್ನ ನಮ್ಮೂರಿಗೆ ಬಂದವರು ದತ್ತು ತಗೊಂಡು 3 ವರ್ಷ ಅವ್ರು ಕಂಟಿನ್ಯೂ ಆಗಿ ನಮ್ಗೆ ಹೊಸ ಬೇಸಾಯ ತಂತ್ರಜ್ಞಾನ ಎಲ್ಲ ಅಳವಡಿಸ್ಕೊಂಡು ಅವ್ರ ಕಡೆಯಿಂದ ನಾವು ಹೊಸ ಆಧುನಿಕ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಹೇಳಿ ಶ್ಯಾಮರಾಜ್ ಅವರೇ, ಯಾತಕ್ಕೋಸ್ಕರ ಗ್ರಾಮ ದತ್ತು ತಗೊಂಡ್ರಿ? ಏನು ತರಬೇತಿ ಕೊಟ್ರಿ ಅಲ್ಲಿ ಜನರಿಗೆ? ಇದು ನಾವು ICR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಪ್ರತಿ ವರ್ಷ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಕ್ರಿಯಾ ಯೋಜನೆ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮಾಡೆಲ್ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಅಂದರೆ ಕ್ಲಸ್ಟರ್ ವಿಲೇಜ್ ಅಂತ. ಅಂದರೆ ಎಲ್ಲ ನಮ್ಮ ಆ ಭಾಗದಲ್ಲಿ ನಮ್ಮ ಮೈಸೂರಿಗೆ ರಿಪ್ರೆಸೆಂಟೇಟಿವ್ ಕ್ರಾಪ್ಸ್ ಅಂತೀವಿ. ಅಂದರೆ ಮೈಸೂರಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳು ಆ ಒಂದು ಪ್ರದೇಶದಲ್ಲಿದ್ದು ಅದರಲ್ಲಿ ಏನೇನು ಕುಂದುಕೊರತೆಗಳಿದ್ದಾವೆ, ಅಂದರೆ ಕೃಷಿಯಲ್ಲಿ ಏನೇನು ತೊಂದರೆಗಳಿದ್ದಾವೆ, ಅದಕ್ಕೆ ನಮ್ಮಿಂದ ಏನು ಆ ಸವಾಲುಗಳಿದ್ದಾವೆ, ಆ ಸವಾಲುಗಳಿಗೆ ನಮ್ಮಿಂದ ನಾವು ಯಾವ ಥರ ಪರಿಹಾರ ಕೊಡ್ಬೋದು ತಾಂತ್ರಿಕವಾಗಿ ಅಂಥೇಳಿ ಫಸ್ಟೊಂದು ಕ್ರಿಯಾ ಯೋಜನೆ ಮಾಡ್ಕೊತೀವಿ. ಸೊ ಮಾಡುವಾಗ ಈ ಮಾಗುಡಿಲು ಗ್ರಾಮ ಅಂತ ಅನ್ನೋದು ತುಂಬ ಒಂದು ವಿಶಿಷ್ಟವಾದ ಗ್ರಾಮ. ಅಲ್ಲಿ ಒಂದು ಅರ್ಧ ಭಾಗ ನೀರಾವರಿ ಇದೆ, ಅಂದರೆ ಕಾಲುವೆ ನೀರಿಂದ ಭತ್ತ ಬೆಳೀತಾರೆ. ಇನ್ನೂ ಅರ್ಧ ಭಾಗ ಬಾಳೆ, ಹತ್ತಿ, ಚಿಯಾ, ತರಕಾರಿ ಎಲ್ಲ ಥರದ ಬೆಳೆಗಳು ಬೆಳೆಯೋದ್ರಿಂದ ನಾವು ಅದೊಂದು ಗ್ರಾಮನ ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ಸುಮಾರು ರೈತರ ಸ್ಪಂದನೂ ನಮಗೂ ಚೆನ್ನಾಗಿ ಮುಖ್ಯವಾಗುತ್ತೆ. ಯಾವುದೇ ಒಂದು ತಾಂತ್ರಿಕವಾಗಿ ನಾವು ಅಳವಡಿಸ್ಬೇಕಾದ್ರೆ, ಹೊಸ ತಂತ್ರಜ್ಞಾನಗಳು ಅಳವಡಿಸ್ಬೇಕಾದ್ರೆ ಮೊದಲು ನಾವು ಸರ್ವೆ ಮಾಡಿ ನಾವು ಅಲ್ಲಿ ರೈತರನ್ನ ಪರಿಚಯ ಮಾಡಿಕೊಂಡಾಗ ರೈತರು ಎಲ್ಲ ಒಪ್ಕೊಂಡ್ರು ಭಾಳ ಮನಸ್ಫೂರ್ತಿಯಾಗಿ. ಬನ್ನಿ ಸರ್, ನೀವು ಮಾಡಿ, ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ, ಎಲ್ಲದಕ್ಕೂ ನೀವೇನು ಹೇಳ್ತೀರಿ ನಾವು ಮಾಡಿಕೊಡೋಕೆ ರೆಡಿ ಇದ್ದೀವಿ ಅಂತೇಳ್ಬಿಟ್ಟು ರೈತ
ಒಪ್ಕೊಂಡ್ರು. ಆಮೇಲೆ ವಿಶೇಷವಾಗಿ ಆ ಗ್ರಾಮದಲ್ಲಿ ನೀರು ಬಳಕೆದಾರರ ಸಂಘಗಳು ಇದ್ದಾವೆ ತುಂಬ. ಸೊ ಹಾಗಾಗಿ ನಮ್ಮನ್ನು ಫಾರ್ಮರ್ ಮೊಬಿಲೈಸೇಷನ್ ಮಾಡೋದೇನು ಕಷ್ಟ ಆಗಲಿಲ್ಲ ಸರ್. ಹಾಗಾಗಿ ನೀರು ಬಳಕೆದಾರರ ಸಂಘ ಮತ್ತು ಹಾಲಿನ ಸಂಘ, ಬೇರೆ ಬೇರೆ ಸಂಘಗಳಿದ್ದಾವೆ. ಆ ಸಂಘಗಳು ರೈತರೆಲ್ಲ ಒಟ್ಟುಗೂಡುತ್ತದು ಒಂದು ಅವ್ರಿಗೆ ರೂಢಿ ಇದೆ ಮೊದಲಿಂದನೂ. ಸೊ ಆಗ ಒಟ್ಟುಗೂಡಿ ನಾವು ರೈತರ ಮೀಟಿಂಗು, ಅದು ಫಾರ್ಮರ್ ಮೀಟಿಂಗ್ ಅಂತ ಮಾಡಿದ್ವಿ. ಅಲ್ಲೆಲ್ಲ ತುಂಬ ಚರ್ಚೆ ಮಾಡಿದ್ವಿ. ಆ ಭಾಗದಲ್ಲಿ ಏನು ಬೆಳೆಗಳಿದ್ದಾವೆ, ಏನೇನು ಸಮಸ್ಯೆಗಳಿದೆ ಬೆಳೆಗಳಲ್ಲಿ ಎಲ್ಲನೂ ನಾವು ಲಿಸ್ಟ್ ಔಟ್ ಮಾಡಿ ಆ ಬೆಳೆಗಳಿಗೆ ಏನೇನು ಸೂಕ್ತ ನಾವು ತಂತ್ರಜ್ಞಾನಿಕವಾಗಿ ನಾವು ಪರಿಚಯ ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡ್ವಿ. ಅದರಲ್ಲಿನೇ ನಾವು ಮುಖ್ಯವಾಗಿ ಭತ್ತನೂ ಅದರಲ್ಲಿ ಒಂದು ಅಂತ ನಾನು ಹೇಳ್ಬೋದು. ಅವರೆಲ್ಲ ಅದು ಆ ಭಾಗ ಏನಿದೆ ಅಂತಂದರೆ ರೈತರು ಕೊನೆ ಭಾಗ, ಕಾಲುವೆಗೆ ಕೊನೆ ರೈತ, ಕಾಲುವೆಯಲ್ಲಿ ಕೊನೆ ರೈತ ಅಂತೇಳಿ ಹೇಳ್ಬೋದು. ಅಂದರೆ ತುಂಬ ಕಡೆಯವಾಗಿ ನೀರು ಹೋಗೋದು ಆ ಗ್ರಾಮಕ್ಕೆ ಅಂತ ಅನ್ಕೋಬೋದು. ಅಷ್ಟು ಲೇಟಾಗಿ ನೀರು ಬರ್ತದೆ. ಯಾವಾಗ ನಾವು ಭತ್ತಕ್ಕೆ ಲೇಟಾಗಿ ನೀರು ಬಂತು ಅಂತಂದರೆ ಮುಂದಿನ ಪ್ರಕ್ರಿಯೆಗಳೆಲ್ಲನೂ ನಿಧಾನವಾಗಿ ಹೋಗ್ತವೆ. ಅಂದರೆ ಉಳುಮೆನೂ ನಿಧಾನ ಆಗುತ್ತೆ, ನಾಟಿನೂ ನಿಧಾನ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಮಾಡೋದ್ರಿಂದ ನಾಟಿ ಆಳುಗಳು ಕೊರತೆನೂ ಇರುತ್ತೆ. ಸ್ವಲ್ಪ ಜನ ಈಗಿನ ಪರಿಸ್ಥಿತಿ ನೋಡ್ತಾ ಇರ್ಬೋದು, ನಾಟಿ ಆಳುಗಳು ಸಮಸ್ಯೆನೂ ಇದೆ. ಯಾಕಂದರೆ ಹಿರಕರು ನಾಟಿಗೆ ಹಾಕೋದು, ಈಗಿನವ್ರು ಯಾರೂ ನಾಟಿ ಹಾಕ್ತಿಲ್ಲ, ಅದ್ರದ್ದೊಂದು ಸಮಸ್ಯೆ. ಆಮೇಲೆ ಟ್ಯಾಕ್ಟ್ರು, ಉಳುಮೆ ಎಲ್ಲದೂ ಒಟ್ಟೊಟ್ಟಿಗೆ ಬರೋದ್ರಿಂದ ಇದು ತುಂಬ ನಿಧಾನವಾಗಿ ಯಾವ ಮಟ್ಟಕ್ಕೆ ಹೋಗ್ತಿತ್ತು ಅಂತಂದರೆ ಅಕ್ಟೋಬರ್ ಮೊದಲನೇ ವಾರದ ತನಕ ಅವ್ರಿಗೆ ನಾಟಿಗೆ ಹೋಗ್ತಿತ್ತು. ಎಲ್ಲಿ ಜೂನು, ಎಲ್ಲಿ ಅಕ್ಟೋಬರು. ನಾವು ಜೂನ್ಗೆ ಆಗಲ್ಲ, ನಮ್ಮ ಭಾಗದಲ್ಲಿ ಜುಲೈಗೆ ಹಾಕ್ಕಂತೀವಿ ಎಷ್ಟೋ ಬೇರೆ. ಅವ್ರದ್ದು ತುಂಬ 2-2.5 ತಿಂಗಳ ತುಂಬ ನಿಧಾನ ಆಗ್ತಿತ್ತು. ಸೊ ಆ ಪ್ರಕ್ರಿಯೆಗೆ ಇವರು ಒಳಪಡೋದ್ರಿಂದ ನಾವು ಏನು ಒಂದು ತಂತ್ರಜ್ಞಾನ ಪರಿಚಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತಂದರೆ ಡ್ರಮ್ ಸೀಡರು ಅಂತಂತ. ಯಾಕಂದರೆ ನಾಟು ಆಳುಗಳು ಕೊರತೆ ಹೆಚ್ಚಾದಂಗೆಲ್ಲ ಅದು ನಿಧಾನ ಆಗ್ತಾ ಹೋಗುತ್ತೆ ಮತ್ತು ಇನ್ನೂ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೆ ನಾವು ಭತ್ತದ ನೇರ ಬಿತ್ತನೆ ಡ್ರಮ್ ಸೀಡರ್ನಿಂದ ಬಳಸಿ ಅಂತ ಒಂದು ಯೋಜನೆ ಮಾಡ್ಕೊಂಡ್ವಿ. ಅದಕ್ಕೆ ಅವರಿಗೆ ನಾವು ಭತ್ತದ ಜಮೀನು ಯಾವ ಥರ ತಯಾರು ಮಾಡ್ಕೋಬೇಕು, ಈ ಒಂದು ಭತ್ತದ ನೇರ ಬಿತ್ತನೆಗೆ ಸಮತಟ್ಟವಾಗಿರಬೇಕು. ನಾವು ಮಾಮೂಲಿಯಾಗಿ ಭತ್ತದ ಜಮೀನುಗಳು ಸಮತಟ್ಟವಾಗಿದ್ದಾಗನೇ ನಾವು ಏನು ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಸಮತಟ್ಟವಾಗಿ ಚೆನ್ನಾಗಿ ಇಳುವರಿ ಬರೋಕ್ಕೆ ಸಾಧ್ಯ ಇದೆ. ಈಗ ನಾವೆಲ್ಲ ಲೇಸರ್ ಲೆವೆಲಿಂಗ್ ಅಂತ ಹೇಳ್ತೀವಿ, ಡೋಸರ್ಲೆ ತಳಿಸ್ಬಿಟ್ಟು ಮಟ್ಟ ಮಾಡೋದು ಅಂತ ಹೇಳ್ತೀವಿ. ಆ ಥರ ಮಟ್ಟ ಮಾಡಿಕೊಂಡು ಆಗ ನೀರು ಸಮತಟ್ಟವಾಗಿ ನಿಲ್ಬೋದು ಅಂತ ಒಂದು ಕಾನ್ಸೆಪ್ಟ್. ಅದರಲ್ಲಿ ಡ್ರಮ್ ಸೀಡರ್ ಅಲ್ಲಿ ಇತ್ತ ಅಥವಾ ನೀವೇ ಕೊಟ್ಟರೆ ಅವರಿಗೆ? ಡ್ರಮ್ ಸೀಡರ್ ನಾವೇ ಒದಗಿಸಿದ್ವಿ ಸರ್. ನೀವೇ ಕೊಟ್ಟರೆ? ಡ್ರಮ್ ಸೀಡರ್ನ ನಾವು ಕೊಯಂಬತ್ತೂರು KSNM ಅಂತ ಒಂದು ಸಂಸ್ಥೆಯಿಂದ ನಾವು ಅಲ್ಲಿಂದ ಖರೀದಿ ಮಾಡಿ ರೈತರಿಗೆ ಅಲ್ಲಿ ನಾವು ಪರಿಚಯ ಮಾಡಿಸಿ ಅಲ್ಲಿಗೆ ಒಂದು ನಾನು 3 ತಿಂಗಳು ಅಲ್ಲೇ ಬಿಟ್ಟಿದ್ದೆ ನಾವು ಡ್ರಮ್ನ. ಅಲ್ಲಿ ಯಾವ ಭಾಗದ ರೈತರು ಅದನ್ನು ಹಾಕ್ತಾರೆ ಅಂತ. ಮೊದಲನೇ ವರ್ಷ, ಮೊದಲನೇ ಸೀಸನಲ್ಲಿ 2 ರೈತರು ಮುಂದೆ ಬಂದರು ಸರ್. ಯಾಕಂದರೆ ಇದು ಹೊಸ ತಂತ್ರಜ್ಞಾನ. ಇವ್ರು ಏನೋ ಹೇಳ್ತವ್ರೆ, ಭತ್ತನೇ ಡೈರೆಕ್ಟಾಗಿ ಬಿತ್ತನೆ ಮುಗಿ ಹೇಳ್ತವ್ರೆ, ಇದೇನು ಫೇಲ್ ಆಗುತ್ತೋ ಅನ್ನೋದು ಭಯದಲ್ಲಿ 1-2 ರೈತರು ಮುಂದೆ ಬಂದರು. ಆಗ ಇವರು ನಮ್ಮ ನಾಗರಾಜು ಒಬ್ಬರು, ಇನ್ನೊಬ್ಬರು ರವಿ ಅಂತಿದ್ದಾರೆ, ಅವರಿಬ್ಬರು ಮುಂದೆ ಬಂದ್ಬಿಟ್ಟು ಭತ್ತ ಸ್ಟಾರ್ಟಿಂಗಲ್ಲಿ ಬಿತ್ತನೆ ಮಾಡ್ಕೊಂಡ್ರು. ಆಮೇಲೆ ಭತ್ತದ ಬೀಜದ ಪ್ರಮಾಣನೂ ಕಡಿಮೆ. ಇಲ್ಲಿ ನಾವು 25 kg ಬ್ಯಾಗ್ ಅಂತೀವಿ ಒಂದು ಎಕರೆ ಭತ್ತ ಬಳಕೆ. ಇಲ್ಲಿ 10-12 kg ಭತ್ತ ಸಾಕಾಗುತ್ತೆ. ನಾಗರಾಜ್ ಅವ್ರು ಹೇಳ್ತಾರೆ, ಒಂಚೂರು ಅನುಭವ ಹೇಳಿ. ಮೊದಲನೇ ಸಾರಿ ಡ್ರಮ್ ಸೀಡರ್ ಬಳಸಿದಾಗ ಹೇಗಿತ್ತು ನಿಮಗೆ? ಸರ್, ಮೊದಲನೇ ಸೀಸನ್ ಅದಂದರೆ ನಮಗೆ ಒಂದು ಎಕರೆಗೆ 25 kg ಭತ್ತ ಬೆಳೆಸ್ತಿದ್ವಿ. ಈಗ ಕೇವಲ ಬರೀ 12 kg, ಒಂದು ಎಕರೆಗೆ 12 kg ಸಾಕಾಗುತ್ತೆ ಸರ್. ಮತ್ತು ಕಾಳು ಅಂದರೆ 3 ದಿನ ಆಗ್ತಿತ್ತು. ಅಂದರೆ ಭತ್ತ ಗದ್ದೆನ ಹದ ಮಾಡಿ, ಸಮತಟ್ಟು ಮಾಡಿ, ನಾಟಿ ಮಾಡಿ, ಒಂದು ದಿನವೆಲ್ಲ ಅದಕ್ಕೆ ಕೆಲಸ ಮಾಡಿ, ಮತ್ತು ಆಳುಗಳಿಗೆಲ್ಲ ಪೈರ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಒದಗಿಸ್ಕೊಟ್ಟು ಮಾಡೋದು 2 ದಿನ 3 ದಿನ ಆಗ್ತಿತ್ತು. ಈಗ ಕೇವಲ ಈಗ 3 ಗಂಟೆ ಟೈಮಲ್ಲಿ 1 ಎಕರೆ ಡ್ರಮ್ ಸೀಡಲ್ಲಿ ಬೀಜ ಹೇಗೆ ಹದ ಮಾಡ್ಕೊಂಡ್ರಿ? ಬೀಜ ನಾವು ನೆನೆ ಹಾಕಿ ಮಾಮೂಲಿ ಆಲ್ರೆಡಿ 1 ದಿನ ಹಿಂದೆನೇ ನೆನೆ ಹಾಕ್ಬಿಟ್ಟು 1 ದಿನ 24 ಗಂಟೆ ಉನಿ ಹಾಕಿ 24 ಗಂಟೆ ಇದು ಮಾಡಿ ಅದನ್ನು ನೇರವಾಗಿ ಡ್ರಮ್ಗೆ ಹಾಕ್ಬಿಟ್ಟು ಡ್ರಮ್ಮಲ್ಲೇ 3 ಗಂಟೆ ಟೈಮ್ 1 ಎಕರೆ ಆಗೋಗುತ್ತೆ. ಓಕೆ. ಬೀಜ ತೇಲತ್ತೆ, ಹಕ್ಕಿ ಪಕ್ಷಿಗಳು ಬಂದು ತಿಂತವೆ, ಈ ಥರದ್ದೆಲ್ಲ ಹೇಳ್ತಾರಲ್ಲ, ಆ ಥರ ಏನಾಗಲಿಲ್ಲ? ಇಲ್ಲ, ಇದು ಇಲ್ಲಿಂದ ಮೇಲೆ ಬಿದ್ದ ತಕ್ಷಣ ಕೆಳಗಡೆ ಹೋಗಿ ಕೂತ್ಕೊತದೆ. ಮತ್ತು ಅಲ್ಲಿ ಮೇಲೆ ಕೆನೆ ಇರ್ತದಲ್ಲ, ಅದು ಕವರ್ ಆಗುತ್ತೆ, ತೊಂದರೆ ಆಗಲಿಲ್ಲ. 1 ದಿನ ನೋಡ್ಕೊಳ್ಬೋದು, ನೋಡ್ಕೊಂಡು ತೊಂದರೆ ಆಗಿಲ್ಲ. ಏನು ಅನ್ನಿಸ್ತು ನಿಮಗೆ ನಾಟಿ ಮಾಡಿದ್ಮೇಲೆ? ತುಂಬ ಈಜಿ ಆಯಿತು ಸರ್, ತುಂಬ ಈಜಿ ಆಯಿತು. ಆಮೇಲೆ ಖರ್ಚು ಕಡಿಮೆ, ಲೇಬರ್ ಕಡಿಮೆ ಆಯಿತು. ಮತ್ತು ನೇರ ಇದರಿಂದ ಮತ್ತು ಅಲ್ಲಿ ಸಾಲು ಇರೋದ್ರಿಂದ ಕೋನೋ ವೀಡರ್ ಹಾಯಿಸ್ಬೋದು, ಕಳೆ ನಿಯಂತ್ರಣ ಮಾಡ್ಬೋದು. ಆಮೇಲೆ ಎಲ್ಲ ದೃಷ್ಟಿ ನಮ್ಗೆ ಅನುಕೂಲ ಆಗ್ತದೆ. ಇಳುವರಿ ಏನಾದ್ರು ಚೆನ್ನಾಗಿ ಇಳುವರಿ ಬಂದಿದೆ. ಎರಡು ಚೀಲ ನಮ್ಮ ಮಾಮೂಲಿ ಮತ್ತು ಇವಾಗಲೂ 2 ಚೀಲ ಜಾಸ್ತಿ ಬಂದಿದೆ. ಯಾತಕ್ಕೆ ಜಾಸ್ತಿ ಬಂದಿರ್ಬೋದು ಅನಿಸುತ್ತೆ ನಿಮಗೆ? ಕ್ರಮಬದ್ಧವಾಗಿ ಬೀಜ ನಾವು ಡ್ರಮ್ಮಲ್ಲಿ ಮಾಡೋದ್ರಿಂದ ಹತ್ರ ಇಲ್ಲ, 9 ಇಂಚು
5 ಇಂಚು ಈ ರೀತಿ ಇದಿರ್ತಲ್ಲ ಪ್ಲೇಸ್ ಸಿಗುತ್ತಲ್ಲ, ಓಕೆ. ಅದರಿಂದ ತೆಂಡ ಹೊಡೀತದೆ. ಅದರಿಂದ 2 ಚೀಲ 3 ಚೀಲ ಬರೋ ಅಂಥ ಗದ್ದೆಗಳಲ್ಲಿ 2 ಚೀಲ 3 ಚೀಲನೂ ಬಂದಿದೆ, 4 ಚೀಲನೂ ಬಂದಿದೆ. ನೀರೇನಾದ್ರು ಕಡಿಮೆ ತಗೊಂಡು? ನೀರು ಕಡಿಮೆ, ನೀರು ಅವಾಯ್ಡ್ ಮಾಡೋದು. ನೀರು ಅಷ್ಟೇನು ಅವಶ್ಯಕತೆ ಇಲ್ಲ. ಮೊದಲು ನಾವು ನಾಟಿಗೆ ಬಿಡ್ತಿದ್ವಲ್ಲ ಅದರಷ್ಟು ಅವಶ್ಯಕತೆ ಇಲ್ಲ. ನೀರು ಗದ್ದೆ ಒಣಗಿಸಿ ಬಿಡೋದ್ರಿಂದ ತೆಂಡ ಹೊಡೆಯೋಕ್ಕೂ ಅನುಕೂಲ ಆಗುತ್ತದೆ. ಈ ಕೀಟ ರೋಗ ಸ್ವಲ್ಪ ಕಡಿಮೆ ಅವಾಯ್ಡ್ ಆಗುತ್ತದೆ. ಆಯಿತು, ಓಕೆ. ಹೇಳಿ ಶಾಮರಾಜ್ ಅವರೇ, ಇದರ ಅಡ್ವಾಂಟೇಜಸ್ ಏನು ಡ್ರಮ್ ಸೀಡರ್? ಡ್ರಮ್ ಸೀಡರ್ನಿಂದ ಮೊದಲನೇದಾಗಿ ಖರ್ಚು ಕಡಿಮೆ ಒಂದು, ಆಮೇಲೆ ಬೆಳೆಯ ಅವಧಿನೂ 10 ದಿನ ಕಡಿಮೆ, ಅಂದರೆ ಮುಂಚಿತವಾಗಿಯೇ ಕಟಾವಿಗೆ ಬರುತ್ತೆ. ಯಾಕನ್ನಪ್ಪ ಅಂದರೆ ನಾವು ಅಲ್ಲಿ ಪೈರ್ನ ಕಿತ್ತಿ ನಾಟಿ ಮಾಡ್ತೀವಿ, ನಾಟಿ ಪದ್ಧತಿಯಲ್ಲಿ. ಅದು ಹೊಸ ಪ್ರದೇಶಕ್ಕೆ ಹೊಂದ್ಕೋಬೇಕು ಅಂದ್ರೆ ಇದು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಹೇಳ್ತೀವಿ, ಅದನ್ನೇ ಒಂದು 10 ದಿನ ತಗೊಂಡ್ಬಿಡುತ್ತೆ. ಅದು ಆ ಪ್ರಮೇಯ ಇಲ್ಲಿ ಬರೋಲ್ಲ. ಇಲ್ಲಿ ಏನಾಗುತ್ತೆ, ಬೀಜ ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಮೊಳಕೆ ಹೊಡೆದು ಸಸಿ ಹೊಡೆದು ಬೆಳೆ ಕಟಾವಾಗೋ ಮಟ್ಟಕ್ಕೂ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಆಮೇಲೆ ನಾವು ಕಿತ್ತು ನೆಡುವಾಗ ಪೈರ್ನೇ ಒಂದು ಅರ್ಧ ಅಲ್ಲೇ ಉಳಿದ್ಬಿಡುತ್ತೆ ಸಸಿ ಮಡಿಯಲ್ಲೇ. ಹಾಗಾಗಿ ಸ್ವಲ್ಪ ಅದು ಅಂದರೆ ಬೇರು ಬೆಳವಣಿಗೆ ಆ ಥರದ್ದು ಸ್ವಲ್ಪ ಅದು ಲೇಟಾಗಿ ಇದಾಗುತ್ತೆ. ತೆಂಡೆ ಹೊಡೆಯಲು ಸ್ವಲ್ಪ ಎಲ್ಲೋ ಇದಾಗುತ್ತೆ. ಈ ನೇರು ಬಿತ್ತಿನಲ್ಲಿ ಆ ಸಮಸ್ಯೆನೇ ಇಲ್ಲ. ಅಲ್ಲೇ ಚೆನ್ನಾಗಿ ಬೀಜ ಮೊಳಕೆ ಹೊಡೆದು ಬರೋದ್ರಿಂದ ಬೇರು ಬೆಳವಣಿಗೆ ಅಲ್ಲೇ ಚೆನ್ನಾಗಿರುತ್ತೆ, ತೆಂಡೆ ನೀಟಾಗಿ ಬರುತ್ತೆ. ಆಮೇಲೆ ಸಾಲು ಬಿತ್ತನೆ ಆಗೋದ್ರಿಂದ ಅಲ್ಲಿ ಸ್ಥಳಾವಕಾಶ ಚೆನ್ನಾಗೇ ಇರುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ, ಬೆಳಕು ಚೆನ್ನಾಗಿ ಬರೋದ್ರಿಂದ ಕೀಟ ಮತ್ತು ರೋಗ ಬಾಧೆಗಳು ಕಮ್ಮಿ. ಆಮೇಲೆ ಅಂತರ್ ಬೇಸಾಯ ಅಂತೀವಿ, ಮಧ್ಯದಲ್ಲಿ ನಾವು ಕಳೆ ತೆಗೆಯೋದಾಗಿರ್ಬೋದು, ಕೋನೆ ವೀಡರ್ ಪಾಸ್ ಮಾಡೋದಾಗಿರ್ಬೋದು, ಇವೆಲ್ಲ ತುಂಬ ಈಸಿ ಆಗುತ್ತೆ. ರೈತರು ಒಳಗಡೆ ವ್ಯವಸಾಯ ಮಾಡೋದಕ್ಕೂ ತುಂಬ ಈಸಿ ಆದಂಥ ಪದ್ಧತಿ. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಅದೇ ಅವ್ರು ಹೇಳ್ದಂಗೆ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತೀವಿ. ಅಂದರೆ ಗದ್ದೆನ ಆರಿಸ್ಬಿಟ್ಟು ನೀರು ಕೊಡೋದ್ರಿಂದ ಅಲ್ಲೇನಾಗುತ್ತೆ, ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅಂದರೆ ಬೇರಿಗೆ ಸ್ವಲ್ಪ ಗಾಳಿ ಆಡೋಕ್ಕೆ ಅವಕಾಶ ಬೇಕು. ಈಗ ನಮ್ಮ ರೈತರು ಬಂದವ್ರು ಏನು ಮಾಡ್ತಾರೆ, ನನ್ನ ಗದ್ದೆಯಲ್ಲಿ ನೀರಿಲ್ಲ ಅನ್ನೋಪ್ಪ ಭತ್ತ ಬೆಳೆಯೋಕ್ಕಾಗಲ್ಲಪ್ಪ ಅನ್ನೋ ಮಟ್ಟಿಗೆ ಬಂದುಬಿಡ್ತಾರೆ. ಗದ್ದೆ ನೀರನ್ನ ಕಡಿಮೆ ಆಯಿತು ಅಂತಂದರೆ ವೇಟ್ ಮಾಡ್ಬೇಕು. ಅದಕ್ಕೂ ಒಂದು ಮೆಥಡ್ ಇದೆ. ನಾವು ಪಾನಿ ಪೈಪ್ ಅಂತ ಹೇಳಿದ್ವಿ, ಪಾನಿ ಪೈಪನ್ನು ಅವರಿಗೆ ಕೊಟ್ಟಿದ್ವಿ ಹೋದ ಸೀಸನಲ್ಲಿ. ಹೌದಾ? ಏನದು ಪಾನಿ ಪೈಪು? ಹೇಳಿ ಸರ್. ಪಾನಿ ಪೈಪು ಅಂತ ಅನ್ನಪ್ಪ ಅಂದರೆ 1 ಅಡಿ ಪೈಪ್, ಅದಕ್ಕೆ ನಾವು 3/4 ಅಡಿ ಭಾಗದಷ್ಟು ಸುತ್ತ ಹೋಲ್ಸ್ ಇರ್ತವೆ. ಅಂದರೆ ಒಂದು 35-40 ಹೋಲ್ಸ್ ಇರ್ತವೆ. ಅದನ್ನ ಏನು ಮಾಡ್ತೀವಿ ನಾವು, ಹೋಲ್ಸ್ ಇರೋ ಭಾಗದ 3/4 ಭಾಗನೂ ನಾವು ಜಮೀನು ಅಂದರೆ ಗದ್ದೆ ಒಳಗೆ ಊತಾಕ್ಬಿಡ್ತೀವಿ. ಮೇಲ್ಗಡೆ ಒಂದು 1/4 ಭಾಗದಷ್ಟು ಅಷ್ಟೇ ಹೊರಗಡೆ ಮೇಲ್ಗಡೆ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ನಾವು 3/4 ಅಡಿಯಷ್ಟು ನೀರು ಒಳಗಡೆ ತೇವಾಂಶ ಇದ್ದು ನೀರು ಇತ್ತು ಅಂತಂದರೆ ಕೆಳಗಡೆ ಸಬ್ಸರ್ಫೇಸ್ ಏರಿಯಾದಲ್ಲಿ, ಸೊ ಆ ನೀರೆಲ್ಲ ಬಂದು ಆ ಪೈಪಲ್ಲಿ ಸೇರ್ಕೊಳುತ್ತೆ. ಆಗ ರೈತರು ಏನು ಮಾಡ್ತಾರೆ, ಮೇಲ್ಗಡೆ ನೋಡಿದಾಗ ನೀರಿರಲ್ಲ ಗದ್ದೆಯಲ್ಲಿ, ಗದ್ದೆ ಒಣಗಿದೆ ಅಂತ ಕಾಣುತ್ತೆ, ಬಟ್ ಸಬ್ಸರ್ಫೇಸಲ್ಲಿ ನೀರಿರುತ್ತೆ. ಆ ನೀರಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಈ ಥರ ನಾವು ಒಳಗಡೆ ಅದನ್ನು ನಾವು ಪೈಪನ್ನ ಹಾಕಿ ನೋಡಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ, ಓ ನೀರಿದೆ ಒಳಗಡೆ, ಇನ್ನೂ ಬೇಡ, ಇನ್ನೂ ಒಂದು 4 ದಿನ ಮುಂದೆ ಹಾಕೋಬೋದು ನೀರು ಕೊಡೋದನ್ನ ಅಂತೇಳಿ ಅವ್ರಿಗೆ ಮಂದಟ್ಟಾಗುತ್ತೆ. ಸೊ ಅದೊಂದು ಪದ್ಧತಿ. ಇದು ತಮ್ ರೂಲ್ ಆಗಿ ಒಂದು ತಮ್ ರೂಲ್, ರೈತರಿಗೊಂದು ನೋಡಿದು ಕಲಿಯೋಕ್ಕೊಂದು ಅವಕಾಶ ಇರಲಿ ಅಂತ. ನೀವು ಮಾಡಿದ್ರ ನಾಗರಾಜ್ ಅವರೇ? ಈಗ ನೆನಪಾಯ್ತಾ? ಜಮೀನಲ್ಲಿ ನೆಟ್ಟಿದ್ರ ನೀವು? ನೆಟ್ಟಿದ್ವಿ, ಅಷ್ಟು ನೆನಪಿಲ್ಲ. ಹೋಗ್ಲಿ ಬಿಡಿ. ಈಗ ಅವರು ಏನು ಯಂತ್ರಚಾಲಿತ ನಾಟಿ ಕೂಡ ಮಾಡಿದ್ದೀನಿ ಅಂತಂದರು. ಅಂದ್ರೆ ಅದಕ್ಕೆ ನೀವು ಬೇರೆ ರೀತಿ ಸಸಿ ಮಾಡಿ ತಯಾರಿಸ್ಬಿಟ್ಟು ಯಂತ್ರಚಾಲಿತ ನಾಟಿ ಮಾಡಿರಬೇಕು. ಅದರದ್ದೇನು ಅಡ್ವಾಂಟೇಜ್ ಇರ್ಬೋದು ಅನ್ಸುತ್ತೆ ತಮಗೆ? ಇತ್ತೀಚಿನ ದಿನಗಳು ನಾನು ಹೇಳಿದೆ 2, ಅಂದರೆ ಕೆಲವೊಂದು ಸ್ಥಿತಿಗಳಲ್ಲಿ ನಾವು ಡ್ರಮ್ ಸೀಡರ್ನ ಬಳಸೋಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಕೆಲವೊಂದು ಗದ್ದೆ ತುಂಬ ಊತ್ಗನೋದು ಆ ಥರದ್ದು ಜಮೀನು ಇತ್ತನ್ನಪ್ಪ ಅಂದರೆ, ತುಂಬ ವಾಟರ್ ಕಂಟ್ರೋಲ್ ಇರಲ್ಲ, ಅಂಥ ಜಮೀನಲ್ಲಿ ನಮಗೆ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡ್ರಮ್ ಸೀಡರ್ ಮಾಡಬೇಕಾದ್ರೆ ತಿಳುವಾಗಿ ನೀರು ಕೊಟ್ಕೊಂತ ಹೋಗ್ಬೇಕು. ಇಲ್ಲಿ ಒಂದೊಂದು ಬೇರೆ ಏನಿರುತ್ತೆ, ಮೇಲ್ಗಡೆ ಯಾವನೋ ನೀರು ಕಿತ್ತಾಕ್ಬಿಟ್ರೆ ರೈತರು ಅಂತಂದರೆ ಕೆಳಗಡೆ ಎಲ್ಲ ಹರಿತಾ ಬರುತ್ತೆ, ನೀರು ಕಂಟ್ರೋಲೇ ಇರಲ್ಲ ಅವ್ರಿಗೆ. ಅಂತಲ್ಲಿ ನಮಗೆ ಈ ಥರ ಡ್ರಮ್ನ ಬೀಜ ನೇರವಾಗಿ ಬಿತ್ತನೆ ಮಾಡೋದು ಸ್ವಲ್ಪ ಕಷ್ಟ. ಸೊ ಪಾಪ ಅವ್ರಿಗೆ ಆ ಥರ ರೈತರಿಗೆ ನಾವು ಈ ಥರ ಒಂದು ಯಾಂತ್ರಿಕ ನಾಟಿ ಅಂತೇಳ್ಬಿಟ್ಟು ಒಂದು ಪರಿಚಯ ಮಾಡಿದ್ವಿ. ಇದು ಧರ್ಮಸ್ಥಳದವ್ರ ಒಟ್ಟಿಗೆ ಸೇರಿಬಿಟ್ಟೆ ನಾವು ತಾಂತ್ರಿಕವಾಗಿ ಯಾವ ಥರ ನರ್ಸರಿನ ರೆಡಿ ಮಾಡ್ಕೋಬೇಕು, ಭತ್ತದ ನರ್ಸರಿ. ಅದು ಒಂದು 80 ಟ್ರೇ ಬರುತ್ತೆ ಭತ್ತದ ನರ್ಸರಿ ಮಾಡೋಕ್ಕೆ, ಭತ್ತದ ನರ್ಸರಿ ಟ್ರೇ ಅಂತಲೇ ಬರುತ್ತೆ. ಸೊ ಅದು 80 ಬೇಕಾಗುತ್ತೆ 1 ಎಕರೆಗೆ. ಸೊ ಅದಕ್ಕೆ ನಾವು ಮಣ್ಣನ್ನು ಸರಿಯಾಗಿ, ಮಣ್ಣು ಮತ್ತು ಕೆಮ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಅಥವಾ ಎರೆ ಗೊಬ್ಬರ ಇದ್ದರೆ ಅದು ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಪ್ರಪೋರ್ಷನಲ್ಲಿ ಅದನ್ನು ತುಂಬಿಬಿಟ್ಟು ಅದನ್ನು ಸ್ವಲ್ಪ ಒಂದು ಸಮ ಪ್ರಮಾಣದಲ್ಲಿ ನಾವು ಬೀಜ ಹಾಕಬೇಕು ಅದಕ್ಕೆಲ್ಲ. ಅದಕ್ಕೂ ನಮಗೆ ಒಂದು 10 ರಿಂದ 12 kg ಬೀಜ ಬೇಕಾಗುತ್ತೆ 80 ಟ್ರೇಗೆ. ಸೊ ಟ್ರೇ ಕಾಸ್ಟ್ ಬಂದ್ಬಿಟ್ಟು ಎಲ್ಲ 8 ರಿಂದ 10 ರೂಪಾಯಿ. ನಮಗೆ 1,500 ರೂಪಾಯಿ 2,000 ಒಳಗಡೆ ಎಲ್ಲ ಖರ್ಚು ಮುಗಿದೋಗುತ್ತೆ. ಸೊ ಅದನ್ನು ನಾವು 18 ರಿಂದ 20 ದಿನದ ತನಕ, ಈಗ ಮಾಮೂಲಿ ನಾವು ಸಸಿ ಮಡಿ ಯಾವ ಥರ ನಾವು ನೋಡ್ಕೊತೀವಿ ಅದರಂಗೆ ನೋಡ್ಕೋಬೇಕು.
ಇಲ್ಲಿ ಏನು ಅಂತಂದಪ್ಪ ಅಂದರೆ ನಾವು ಸ್ವಲ್ಪ ಎರೆ ಗೊಬ್ಬರ ಅದೆಲ್ಲ ಗೊಬ್ಬರ ಕೊಟ್ಟಿರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಅದು ರೆಸ್ಪಾಂಡ್ ಬೇಗ ಮಾಡಲ್ಲ. ಬೆಳವಣಿಗೆ ಏನಾದ್ರು ಸರಿಯಾಗಿ ಆಗಲಿಲ್ಲ ಅಂದರೆ ನಾವು 90 ಅಂತ ಹೇಳ್ತೀವಿ, ವಾಟರ್ ಸಾಲ್ಬಲ್ ಫರ್ಟಿಲೈಸರು, ಅದೊಂದು ಸ್ಪ್ರೇ ತಗೋಣಕ್ಕೆ ಹೇಳ್ತೀವಿ. ಅದು ಒಂದು 18ರಿಂದ 20 ದಿನಕ್ಕೆ ನಾವು ನಾಟಿ ಮಾಡೋಕ್ಕೆ ರೆಡಿಯಾಗಿ ಬರುತ್ತೆ. ಸೊ ಅಲ್ಲಿ ಏನು ಅಂತಂದರೆ ಆದಷ್ಟು ಬೇಗನೆ ನಾಟಿ ಹಾಕೋಬೇಕು. ಅಂದರೆ ಅದನ್ನು ನಾವು ಹಿಂಗೆ ತೆಗೆದ್ನಪ್ಪ ಅಂದರೆ ಟ್ರೇಯಿಂದ ತೆಗೆದ್ನಪ್ಪ ಅಂದರೆ ಆ್ಯಸ್ ಲೈಕ್ ಕೇಕ್ ಥರನೇ ಹೊರಗೆ ಬರುತ್ತೆ. ಚಾಪೆ ಥರ ಮ್ಯಾಟ್ ನರ್ಸರಿ ಅಂತ ಹೇಳ್ತೀವಲ್ಲ, ಮ್ಯಾಟ್ ನರ್ಸರಿ ಥರನೇ ಆ ಥರದ್ದು ಬರುತ್ತೆ. ಹೇಳಿ ನಾಗರಾಜ್, ನಿಮ್ಮ ಅನುಭವ ಹೇಗಿತ್ತು ಸರ್? ಏನಂತಂದರೆ ಇವ್ರು ಹೇಳ್ತಾರೆ ಈಗ ಟೈಲ್ಯಾಂಡ್ ರೈತನಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸರ್. ಕೊನೆ ಅಂಚಿನ ರೈತನಿಗೆ, ನಾನು ನೀರು ಬಳಕೆ ಸಹಕಾರ ಸಂಘದ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಅದರಲ್ಲಿ ಅಚ್ಚುಕಟ್ಟು ಏರಿಯಾ ಅಂತಂದರೆ ಕೊನೆ ಅಂಚಿನ ರೈತನಿಗೆ ಬೇಗ ನೀರು ತಲುಪಲ್ಲ. ಈ ಸಪೋಸ್ 1ನೇ ತಾರೀಕು ನೀರು ಬಿಟ್ಟರೆ ಇದು ಹೇಗೆ ಅನುಕೂಲ ಆಗುತ್ತೆ ಅವ್ರಿಗೆ? ಅನುಕೂಲ ಆಗುತ್ತೆ ಅಂತಂದರೆ ಇದರಿಂದ ತುಂಬ ಇದಾಗುತ್ತೆ. ಗದ್ದೆ ಹದ ಮಾಡ್ಕೊಂಡು ನಾವು ಹೊರಗಡೆ ಟ್ರೈನಲ್ಲಿ ನಾಟಿ ಮಾಡ್ಕೊಂಡು 10 ದಿನ 12ರಿಂದ 18 ದಿನಗಂಟು ಇದು ಮಾಡ್ಬೋದು ಸರ್. ಅಲ್ಲಿ ಟ್ರೈನಲ್ಲಿ ಇರ್ತದೆ. ಸೊ ನೀರು ಸ್ವಲ್ಪ ತಡವಾಗಿ ಬಂದ್ರೂ ಒಟ್ಲಾಕ್ಬಿಟ್ಟು ಅಂದರೆ ಹೊರಗಡೆ ನಾವು ಪೈರ್ನ ಬೆಳೆಸ್ಕೊಂಡು ಅದು ಇದಿದೆ, ಕ್ಯಾನ್ ಇದೆ ಅಂತ ಸರ್ ಒಂದು, ಆ ಕ್ಯಾನಲ್ಲಿ ನೀರು ಹಾಕೊಂಡು ದಿನಕ್ಕೆ 2 ಟ್ರಿಪ್ಪು 3 ಟ್ರಿಪ್ಪು ನೆರಳು ಇಟ್ಕೊಂಡು ನೀರು ಹಾಕೋತೀವಿ. ಇಲ್ಲಿ ಗದ್ದೆ ಈ ಕಡೆ ಅಚ್ಚುಕಟ್ಟೆ ಏರನ್ನ ರೆಡಿ ಮಾಡ್ಕೊಂಡು ನೀರು ಸ್ವಲ್ಪ ಲೇಟಾರು 1-2 ದಿನ ವೆಯ್ಟ್ ಮಾಡ್ಬೋದು. ನಾವು ನೀರು ಹಾಕೊಂಡಲ್ಗೆ ರೆಡಿ ಮಾಡ್ಕೊಂಡು ಆಮೇಲಿಂದ ಮಿಷಿನ್ ತಗೊಂಡು ಹೋಗಿ ನಾಟಿ ಮಾಡಿಸ್ಬೋದು. ಎಷ್ಟು ದಿನದಲ್ಲಿ ಆಗುತ್ತೆ 1 ಎಕರೆ ನಾಟಿ? ಸೊ 2 ಗಂಟೆ ಟೈಮ್ ಮಾಡ್ಬೋದು ಸರ್. 2 ಗಂಟೆ ಟೈಮ್ ಮಾಡ್ಬೋದು. ಸಮತಟ್ಟಾಗಿರೋ ಗದ್ದೆನ 2 ಗಂಟೆ ಟೈಮಲ್ಲಿ ಮಾಡ್ಬೋದು ಸರ್. ಇದರಿಂದ ಏನೆಲ್ಲ ನಿಮಗೆ ಅನುಕೂಲ ಅಂತಂದರೆ ಬೀಜ ಸೇಮ್ ಇದು 10ರಿಂದ 12 kg ಸಾಕಾಗುತ್ತೆ. ಮತ್ತು ಒಂದೇ ಪೈರು ಅಂದರೆ ಬೇರೆ ಮಣ್ಣು ಇದಾಗಿರ್ತದೆ. ಇಲ್ಲಿ ಕೆಮ್ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು ಮತ್ತು ನಮ್ಮ ಇದನ್ನೆಲ್ಲ ಹಾಕಿರ್ತೀವಿ, ಎರೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ಇಲ್ಲಿ ಬೆಳವಣಿಗೆ ಇಲ್ಲಿ ಚೆನ್ನಾಗಿ ಬಂದಿರ್ತದೆ. ಒಂದೇ ಪೈರಾಗಿರೋದ್ರಿಂದ ಸಾಲು ಚೆನ್ನಾಗಿರ್ತದೆ. ಮತ್ತು ತೆಂಡೆ ಹೊಡೆಯುತ್ತೆ, ಕೋನ ವೀಡು ರಾಯಿಸೋದಕ್ಕೆ ಮತ್ತು ಬಿಸಿಲು ಬೀಳೋದಕ್ಕೆ ನೆರಳು ಇದಿರ್ತದೆ. ಅಲ್ಲೂ ನೀರು ನಮಗೆ ಟೈಲ್ಯಾಂಡ್ ಆದ್ರಿಂದ ನೀರು ಒಂದಿನ ಲೇಟಾರು ತಡ್ಕೊಳ್ಳೋ ಶಕ್ತಿ ಇರ್ತದೆ ಅದಕ್ಕೆ. ಇದರಲ್ಲಿ ಎಷ್ಟು ಇಳುವರಿ ಬಂತು ನಿಮ್ಗೆ? ಹೆಚ್ಚಿಗೆ ಸೇಮ್ ಬಂದಿದೆ ಸರ್. ಇದರಲ್ಲೂ 2-3 ಈ ಡ್ರಮ್ ಸೀಡರು ಮತ್ತು ಮೆಷಿನ್ ನಾಟಿಗೆ ಹೋಲಿಸಿದ್ರೆ ಯಾವ್ದು ಒಳ್ಳೇದು ಅನ್ಸುತ್ತೆ ನಿಮಗೆ? ಜಮೀನಿನ ಕಂಡೀಷನ್ ಬಿಟ್ಬಿಡಿ. ಡ್ರಮ್ ಸೀಡರ್ ಅಂದ್ರೆ ತುಂಬ ಖರ್ಚು ಕಡಿಮೆ ಮತ್ತು ಬೇಗ ಆಗ ಹೋಗುತ್ತದೆ. ಹೌದಾ? ಇದು ಡ್ರಮ್ ಸೀಡರ್ಗಿಂತ ಒಂಚೂರು ಕಾಸ್ಟ್ ಜಾಸ್ತಿನಾ? ಕಾಸ್ಟ್ ಸ್ವಲ್ಪ ಜಾಸ್ತಿ ಜಾಸ್ತಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ, ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೇಳಿ ಸರ್, ಇದರ ಒಂದು ಅಡ್ವಾಂಟೇಜ್ ಏನು? ಈಗ ಮಷಿನ್ ನಾಟಿಗೆ ನಾವು ಬಂದಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಕಿಲ್ಡ್ ಲೇಬರ್ಸ್ ಬೇಕು ಅಂತೀವಿ ನಾವು. ಯಾಕಂದರೆ ಈಗ ನಾವು ಒಂದು ತಕ್ಕ ಮಟ್ಟಿಗೆ ನಾವೆಲ್ಲನೂ ಹೇಳ್ಕೊಡ್ಬೋದು, ಒಂದು ಬೇರೆ. ನೆಕ್ಸ್ಟ್ ನರ್ಸರಿ ಅವರೇ ರೈತರು ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅವರಿಗೆ ಅದ್ರ ಬಗ್ಗೆ ಅರಿವಿರಬೇಕು. ಯಾವ ಥರ ನಾನು ಟ್ರೇಯಲ್ಲಿ ಮಣ್ಣು ತುಂಬಬೇಕು, ಮಿಕ್ಸ್ ಮಾಡ್ಬೇಕು. ಅವರೇ ಮಣ್ಣು, ಕೆಮ್ಮಣ್ಣು, ಮರಳು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ, ಆಮೇಲೆ ಬೀಜನೂ ಸಮತಟ್ಟವಾಗಿ ಹರಡಬೇಕು, ನೀಟಾಗಿ ನರ್ಸರಿ ಮಾಡ್ಕೋಬೇಕು, ಅದನ್ನ ಪೈರನ್ನ ನೀಟಾಗಿ ಬೆಳೆಸ್ಬೇಕು. ಅದು ಒಂದು ಸ್ಕಿಲ್ಡ್ ಅದು ಬೇಕಾಗುತ್ತೆ ರೈತರಿಗೆ. ಸೊ ಅದ್ರ ಬಗ್ಗೆ ನಾವು ತರಬೇತಿನೂ ಕೊಡ್ತೀವಿ ರೈತರಿಗೆ, ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದೀವಿ. ಈ ಯಂತ್ರಗಳು ನಿಮ್ಮೂರಲ್ಲಿ ಇದೆಯಾ? ನಾಟಿ ಮಾಡೋ ಯಂತ್ರ ಅಥವಾ ಹೊರಗಡೆಯಿಂದ ತರಬೇಕಾ ನೀವು? ಹೊರಗಡೆಯಿಂದ ತರಬೇಕು. ಅಂದರೆ ನಮ್ಗೆ ಹತ್ರ ಗ್ರಾಮಾಭಿವೃದ್ಧಿ ಯೋಜನೆಯವರು ಸಪೋರ್ಟ್ ಮಾಡಿಕೊಡ್ತಾರೆ ಅದನ್ನು. ಹೌದಾ? ಈ ಯಂತ್ರಗಳಿಗೆ ಬಂದಾಗ ಕೃಷಿ ಯಂತ್ರಧಾರೆ ಇದರಲ್ಲಿ ಭತ್ತ ನಾಟಿ ಮಾಡುವಂಥ ಯಂತ್ರ ಇದಾವೆ, ಬಾಡಿಗೆ ತಗೋಬೇಕು. ಬಾಡಿಗೆ ತಗೋಬೇಕು. ಎಷ್ಟು ತಗೋತಾರೆ ಬಾಡಿಗೆ?
ಸರ್ 1,000 ರೂಪಾಯಿ ಆಯ್ತು. 1 ಗಂಟೆಗೆ? 1 ಗಂಟೆಗೆ. 2 ಗಂಟೆಲಿ 1 ಎಕರೆ ಆಗೋಗುತ್ತೆ. 2 ಗಂಟೆ ಸಾಕು. ಅದೇ 1 ಎಕರೆಗೆ 2 ಗಂಟೆ ಅಂದರೆ ನಿಮ್ಗೆ 2,000 ರೂಪಾಯಿನಲ್ಲಿ ಭತ್ತದ ನಾಟಿ ಆಗೋಗುತ್ತೆ. ಹೇಳಿ ಸರ್, ತಾವೇನೋ ಹೇಳ್ತಾ ಇದ್ರಿ. ಈಗ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯವರು ಇದನ್ನು 2 ಥರದ್ದು ಮಷಿನ್ನ ರೆಡಿ ಮಾಡ್ತಾ ಇದ್ದಾರೆ. ವಾಕ್ ಬಿಹ್ಯಾಂಡು, ಆಮೇಲೆ ಇನ್ನೂ ಒಂದು ರೇಡಾನ್ ಅಂತ ಹೇಳ್ಬಿಟ್ಟು. ರೇಡಾನ್ ಅನ್ನೋದು ದೊಡ್ಡ ದೊಡ್ಡ ಜಮೀನು, ದೊಡ್ಡ ದೊಡ್ಡ ಪಾತಿ ಇರೋವಂಥದಕ್ಕೆ ಅದು ದೊಡ್ಡ ಮಷಿನ್. ಅದು ಆ ಥರದ್ದು ಮಷೀನು ಇದ್ದಾವೆ. ಆಮೇಲೆ ಚಿಕ್ಕ ಚಿಕ್ಕ ಪಾತೆಗೆ ಬರೀ ಈಗ ಹ್ಯಾಂಡ್ ಟಿಲ್ಲರ್ನ ಹೆಂಗೆ ಆಪ್ರೇಟ್ ಮಾಡ್ತಾರೆ ಅದರಂಗನೇ ಕೈಯಿಂದನೇ ನಾಟಿ ಹಾಕುವಂಥ ಮಷಿನ್, ವಾಕ್ ಬಿಹ್ಯಾಂಡ್ ಮಷಿನ್ ಅಂತ. ಅದು ಚಿಕ್ಕ ಚಿಕ್ಕ ಪಾತೆಗಳಿಗೂ ನಾಟಿ ಹಾಕುತ್ತೆ ಮಷೀನು. ಸೊ ಈ ಥರದ್ದು ಮಷಿನ್ಗಳನ್ನ ಎಲ್ಲ ಅವರು ಒಂದು ಕೃಷಿ ಯಂತ್ರಧಾರಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡ್ತಾ ಇದ್ದಾರೆ. ಇನ್ನು ಯಾವ್ಯಾವ ತಾಂತ್ರಿಕತೆಗಳನ್ನು ಪರಿಚಯಿಸಿದೆ ಭತ್ತದ ಬೇಸಾಯದಲ್ಲಿ ಶ್ಯಾಮರಾಜ್ ಅವರೇ? ಇದಲ್ದೇ ನಾವು ಮುಂದೆ ಹೆಜ್ಜೆ ಹೋಗ್ಬಿಟ್ಟು ಈಗ ಕೋನೋ ವೀಡರು ಸ್ವಲ್ಪ ರೈತರಿಗೆ ಶ್ರಮ ಜಾಸ್ತಿ, ತಳ್ಳಬೇಕು. 1 ಎಕರೆ 10 ಗುಂಟೆ ತಟ್ಟಿಗೆ ಭುಜ ನೋವು ಬರುತ್ತೆ. ಅದಕ್ಕೋಸ್ಕರ ಈಗ ಪ್ಯಾಡಿ ಪವರ್ ವೀಡರ್ ಅಂತ ಬರ್ತಾ ಇದೆ ಹೊಸದಾಗಿ. ಅದು ರೈತರ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಸೊ ಇಲ್ಲಿ ರೈತರು ಏನು ಅಂತಂದಪ್ಪ ಅಂದರೆ ಅದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀವಿ. ಸೊ ಅಡ್ವಾಂಟೇಜ್ ಏನು ಅಂತಂದಪ್ಪ ಅಂದರೆ ನಮ್ಮ ರೈತ ಬಾಂಧವರು ಫಸ್ಟ್ ಸ್ಟಾರ್ಟಿಂಗ್ ನಾಟಿ ಹಾಕಿದ ತಕ್ಷಣವೇ ಕಳೆನಾಶಕಗಳು ಮೊರೆ ಹೋಗ್ಬಿಡ್ತಾರೆ. ಕಳೆನಾಶಕಗಳ ಬಗ್ಗೆ ಎಷ್ಟೇ ನಾವು ಮಾಹಿತಿ ಕೊಟ್ಟರು ಅವರು ಕರೆಕ್ಟಾಗಿ ಒಂದು ಡೋಸೇಜ್ ಸರಿಯಾಗಿ ಫಾಲೋ ಮಾಡಲ್ಲ. ಇಲ್ಲಾಂದರೆ ಅಪ್ಲಿಕೇಶನಲ್ಲಿ ಎಡುತ್ತಾರೆ, ಇಲ್ಲಾಂದರೆ ಸರಿಯಾದ ಟೈಮಿಗೆ ಸರಿಯಾದ ಪದ್ಧತಿಯಲ್ಲಿ ಅಪ್ಲಿಕೇಶನ್ ಮಾಡಲ್ಲ ರೈತರು. ಇಲ್ಲ ಡೋಸೇಜ್ ವೇರಿಯೇಷನ್ ಮಾಡಿರ್ತಾರೆ, ಇಲ್ಲ ನೀರು ತುಂಬ ನಿಲ್ಲಿಸ್ಬಿಟ್ಟು ಡೈಲ್ಯೂಟ್ ಮಾಡಿಬಿಡ್ತಾರೆ. ಈ ಥರದ್ದೆಲ್ಲ ವ್ಯತ್ಯಾಸಗಳು ಆಗ್ತಾಯಿದೆ. ಆಮೇಲೆ ಮೋರ್ ಇದೆಲ್ಲ ಆದಮೇಲೆ ಏನಾಗುತ್ತೆ, ಇನ್ನೊಂದು ಸ್ಟೋರಿ ಏನು ಅಂತಂದರೆ, ಇದು ನನಗೆ ಸರಿಯಾಗಿ ವರ್ಕ್ ಆಗಲಿಲ್ಲ ಕಳೆನಾಶಕ ಅನ್ನೋದು, ಮತ್ತೆ ಇನ್ನೊಂದು ಅಂಗಡಿಗೆ ಹೋಗೋದು, ಇನ್ನೊಂದು ಕಳೆನಾಶಕ ತರೋದು, ಮತ್ತೆ ಹಾಕೋದು, ಎಲ್ಲ ಮುಂದುವರಿತಾ ಇರ್ತವೆ. ಭತ್ತ ನಾಟಿ ಅದು 1 ತಿಂಗಳ ತನಕ ಕಳೆಗಳು ಹೋಗ್ತಾನೆ ಇಲ್ಲ ಅಂತೇಳಿ ಕಳೆನಾಶಕಗಳು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ರೈತರು ಈ ಸಾಲು ಪದ್ಧತಿ, ಸಾಲು ನಾಟಿ ಮಾಡೋದು ಬೆಸ್ಟು ಅನ್ಕೊಂತೀನಿ. ಈಗ ನಾವು ಬಳ್ಳಾರಿ ನಾಟಿ ಅಂತಲೂ ಬಂದಿದೆ, ಅವರು ಸಾಲೆ ನಾಟಿ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ನಮ್ಮ ಯಾಂತ್ರಿಕೃತ ನಾಟಿ ಮಷಿನ್ಗಳು ಇದ್ದಾವೆ. ಸೊ ಇದರಿಂದನೂ ನೀವು ಸಾಲು ನಾಟಿ ಹಾಕಂದ್ರೆ ನಮಗೆ ಭಾಳ ಈಸಿ ಆಗುತ್ತೆ. ಈಗ ಪ್ಯಾಡಿ ಪವರ್ ವೀಡರ್ ಅಂತ ಬಂದಿದೆ, ಅದು ಒಂದು 4 ಸಾಲನ್ನ ಒಟ್ಟಿಗೆ ತಗೊಂಡೋಗುತ್ತೆ. ನಾವು 1 ಲೀಟ್ರ್ ಡೀಸಲು 1 ಅವರಿಗೆ ಬರುತ್ತೆ ಅದು. ಸೊ ಆ ಪದ್ಧತಿಯಲ್ಲಿ ನಮಗೆ 3 ರಿಂದ 4 ಲೀಟ್ರ್ ಡೀಸೆಲ್ ಬೇಕಾಗುತ್ತೆ. 1-2 ಗಂಟೆಯಲ್ಲಿ ನಿಮಗೆ ಕಳೆನ ನಾವು ನಿವಾರಣೆ ಮಾಡ್ಬೋದು. ನೀವು ಬಳಸಿದ್ದೀರಾ ನಾಗರಾಜ್ ಅವರೇ ಪವರ್ ವೀಡರ್ನ? ಭತ್ತದಲ್ಲಿ ಬಳಸಿದ್ದೀರಾ? ಬಳಸಿದ್ದೀವಿ ಸರ್. ಹೇಗೆ ಅನ್ನಿಸ್ತು ನಿಮ್ಮ ಅನುಭವ ಹೇಳಿ? ಅದೇ ಸರ್, ಅವ್ರು ಹೇಳಿದ ರೀತಿಲೇ ಅದು ಹಿಂಸೆ ಆಗುತ್ತೆ, ರೈತ ಮಾಡಬೇಕಾಗಲ್ಲ. ಅದರಿಂದ ಅಲ್ಲಪ್ಪ, ಈಗ ನೀವು ಕೋನೋ ವೀಡರ್ ಬಳಸಿದ್ದೀರಾ, ಪವರ್ ವೀಡರ್ ಬಳಸಿದ್ದೀರಾ? ಕೋನೋ ವೀಡರ್ ಬಳಸಿರೋದು. ಹೌದಾ? ಪವರ್ ವೀಡರ್ ನೋಡಿಲ್ವಾ ನೀವು? ಪವರ್ ವೀಡರ್ ಇದೆ, ಬಳಸಿ. ನೀವು ಬಳಸಿಲ್ಲ? ಓಕೆ. ಹಾಗಾಗಿ ಈಗ ಅದು ಒಂದು ಮಟ್ಟದಲ್ಲಿ ರೈತರಿಗೆ ಪರಿಚಯ ಆಗಬೇಕು ಅಂತ ನಾನು 1-2 ಮೆಥಡ್ ಡೆಮಾನ್ಸ್ಟ್ರೇಷನ್ ಮಾಡಿಸಿ ತೋರಿಸಿದ್ದೀವಿ. ಅದು 18 ರಿಂದ 20 ದಿನಕ್ಕೆ ಪೈರು ಇರಬೇಕು. ಯಾಕಂದರೆ ತುಂಬ ಪೈರು ತೆಂಡೆ ಹೊಡೆದ್ಬಿಟ್ರೆ ಮಧ್ಯ ಪಾಸ್ ಆಗಲ್ಲ ಅದು. ಹಾಗಾಗಿ 18 ರಿಂದ 20 ದಿನದ ಪೈರು ನಾವು ನಾಟಿ ಮಾಡಿದ್ದು, ಬಿತ್ತನೆ ನಾಟಿ ಅಥವಾ ಬಿತ್ತನೆ ಆಗಿದ್ದ ಪೈರು ಇತ್ತಂದ್ರೂ ಅದ್ರ ಮಧ್ಯದಲ್ಲಿನೇ ನಾವು ಪಾಸ್ ಮಾಡೋದ್ರಿಂದ ಸಣ್ಣ ಕಳೆ, ಸ್ಟಾರ್ಟಿಂಗಲ್ಲಿ ಸಣ್ಣ ಕಳೆ ಇರುತ್ತೆ. ನಮಗೆ ಕಳೆಗೆ ಮತ್ತು ಬೆಳೆಗೆ ನಿಮಗೆ ಕಾಂಪಿಟೇಷನ್ ಇರೋದು 50 ದಿನಗಳು ಮಾತ್ರ ಭತ್ತದಲ್ಲಿ. ಸೊ ಅದಾದಮೇಲೆ ಕಳೆಗಳು ಬಂದರೆ ನಮ್ಮ ಇಳುವರಿಯಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಅದು ಕಾಂಪೀಟ್ ಮಾಡಲ್ಲ ಬೆಳೆ ಜೊತೆ. ಯಾವುದೇ ಪೌಷ್ಟಿಕ ಇದಕ್ಕಾಗಲಿ ಯಾವುದಕ್ಕೂ ಕಾಂಪಿಟೇಷನ್ ಇರಲ್ಲ. ಸೊ ಅದಕ್ಕಾಗಿ ಮುಂಚಿತವಾಗಿ ಬರುವಂಥ ಕಳೆಗಳನ್ನ ನಾವು ಸರಿಯಾದ ಪದ್ಧತಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾವು ಪದ್ಧತಿಯಲ್ಲಿ. ಆಮೇಲೆ ನಾವು ಮೋರ್ ಈ ಕಳೆನಾಶಕಗಳು ಮೊರೆ ಹೋಗೋದನ್ನು ತಪ್ಪಿಸ್ಬೋದು ಅನ್ನೋಕ್ಕೆ ಪ್ಯಾಡಿ ಪವರ್ ವೀಡರ್ನ ಒಂದು ಪ್ರಾತ್ಯಕ್ಷಿಕವಾಗಿ ಮಾಡ್ತಾ ಇದ್ದೀವಿ. ಬೇರೆ ತಾಂತ್ರಿಕತೆಗಳನ್ನು ಇನ್ನೇನು ಪರಿಚಯಿಸಿದೆ? ಇನ್ನೇನು ಅಂತಂದರೆ ಡ್ರೋನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡ್ರೋನ್, ನಮ್ಮದೇ ಒಂದು ಭತ್ತ ಜಮೀನು, ನಾವು ಒಂದು 50 ಎಕರೆ ಭತ್ತದ ಬೀಜೋತ್ಪಾದನಾ ಕ್ಷೇತ್ರಗಳಿದಾವೆ. ಸೊ ಅಲ್ಲಿ ನಾವು ಡ್ರೋನ್ ಮುಖಾಂತರ ಔಷಧಿ ಸಿಂಪರಣೆ ಮಾಡಿಸಿದ್ದೀವಿ. ಆಮೇಲೆ ಈಗ ಫೋಲಿಯರ್ ಅಪ್ಲಿಕೇಶನ್, ಮೈಕ್ರೋನ್ಯೂಟ್ರಿಯೆಂಟ್ ಫೋಲಿಯರ್ ಅಪ್ಲಿಕೇಶನ್ ಅಂತೀವಿ. ಈಗ ನಾವು ಜಿಂಕ್ ಸಲ್ಫೇಟು ಸ್ಟಾರ್ಟಿಂಗಲ್ಲಿ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಇನ್ನೇನು ಹೂವು ಬಿಟ್ಟು ಕಾಳ ಕಟ್ಟೋ ಹಂತದಲ್ಲಿ ಅಂತೀವಿ, ಒಂದು 65 ರಿಂದ 70 ದಿನಕ್ಕೆ ನಾವು ಫೋಲಿಯರ್ ಅಪ್ಲಿಕೇಶನ್ ಅಂದರೆ ಈಗ ಜಿಂಕ್ EDT ಅಂತ ಬರುತ್ತೆ, ನ್ಯಾನೋ ಜಿಂಕ್ ಅಂತ ಬರ್ತದೆ. ಸೊ ಅಂಥದನ್ನು ನಾವು ಇದರಲ್ಲಿನೇ ಡ್ರೋನಲ್ಲಿನೇ ನಾವು ಬಳಸ್ಬೋದು. ಡ್ರೋನ್ ಅಂತಂದರೆ ಅದು ಒಂದು 10 ಲೀಟ್ರ್ ನೀರನ್ನ ಹಿಡಿಯೋಷ್ಟು ಕೆಪಾಸಿಟಿ ಇರುತ್ತೆ. ನಾವು ಮಾಮೂಲಿ ಎಷ್ಟು ಡೋಸೇಜ್ ಇರುತ್ತಲ್ಲ ಅದಕ್ಕೆ ನಾವು 70% ನಾವು ಇಲ್ಲಿ ಬಳಕೆ ಮಾಡ್ತೀವಿ. ನೀವು ಡ್ರೋನ್ ನೋಡಿದ್ದೀರಾ ಅಥವಾ ಬಳಸಿದ್ದೀರಾ? ಬಳಸಿಲ್ಲ, ನೋಡಿದ್ದೀರಾ? ನೋಡಿದ್ದೀವಿ. ಬಳಸ್ಬೋದು ಭತ್ತದಲ್ಲಿ ಅಂತ ಅನ್ಸುತ್ತಾ ತಮಗೆ? ಅದೇ ಅಲ್ಲಿ ನಾವು ಇದರಲ್ಲಿ ನೋಡಿದ್ರೆ
ಕೃಷಿ ಕ್ಷೇತ್ರಗಳಲ್ಲಿ ಈ ಕಡೆನೂ ತರಬಹುದು ಅನ್ನೋದು ಅನಿಸ್ತಾ ಇದೆ ಸರ್. ಓಕೆ, ಈ ವರ್ಷ ಏನಾದ್ರು ಬಳಸ್ತೀರಾ? ನೋಡೋಣ ಸರ್, ನೆಕ್ಸ್ಟ್ ಅದು ಬಳಕೆಗೆ ಅದು ಖಂಡಿತವಾಗಿ ಮುಂದೆ ಬರುತ್ತೆ ಸರ್. ಯಾಕಂತ ಕೇಳಿ, ಈಗ ನಾವು 12 ಲೀಟ್ರ್ ನೀರನ್ನ ಒತ್ಕೊಂಡು ಅವನು 8 ಗಂಟೆನ ಅದನ್ನು ಒತ್ಕೊಂಡು ಜಮೀನಲ್ಲಿ ತಿರುಗಾಡ್ಬಿಟ್ಟು ಔಷಧಿ ಸ್ಪ್ರೇ ಮಾಡುವಂಥ ರೈತರ ಶಕ್ತಿ ಅಷ್ಟಿಲ್ಲ ಈಗ. ಮೊದಲಿನಷ್ಟು ಆ ಥರ ಮಾಡ್ತಿದ್ರು ಕೆಲಸ. ಈಗ ಯಾರೂ ಆ ಕೆಲಸಕ್ಕೆ ಯಾರೂ ಬರ್ತಾ ಇಲ್ಲ ಸ್ಪ್ರೇ ಮಾಡೋಕ್ಕೆ. ಸ್ಪ್ರೇ ಮಾಡೋಕ್ಕೆ ಬರಲಿಲ್ಲ ಅಂತಂದಪ್ಪ ಅಂದರೆ ಕೆಲವೊಂದು ರೋಗಗಳು ಹೆಂಗಿದಾವೆ ಅಂತಂದರೆ, ಇಫ್ ಡಿಲೇಸ್ ಬೈ 2 or 3 days ದ ಹೋಲ್ ಕ್ರಾಪ್ ವ್ಯಾನಿಷಸ್. ಅಂದರೆ ಈ ಇಡೀ ಬೆಳೆನೇ ಹಾಳಾಗೋಗ್ಬಿಡುತ್ತೆ. ಈಗ BPH ಅಂತ ಹೇಳ್ತೀವಿ ನಾವು, ಬ್ರೌನ್ ಪ್ಲಾಂಟ್ ಹಾಪರ್, ಅದು ಬಂತು ಅಂತಂದರೆ 4 ದಿನದಲ್ಲಿ ಭತ್ತನೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಡ್ರೋನ್ಗೆ ಮೊರೆ ಹೋಗುವಂಥ ಸ್ಥಿತಿಗಳು ಇದ್ದಾವೆ. ಅದರದ್ದು ಒಂದು ರೈತರಿಗೂ ಈಗ ಕ್ಷೇತ್ರ ಮಟ್ಟದಲ್ಲಿ ಅದರ ಅರಿವು ಬರ್ತಾ ಇದೆ. ಎಷ್ಟೋ ರೈತರು ಸ್ವಲ್ಪ ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ಸ್ ಇರೋ ರೈತರಿಗೆ ಇದ್ರದ್ದು ಮನವರಿಕೆ ಆಗಿದೆ. ಯಾಕೆಂದರೆ ಅವರಿಗೆ 1 ಎಕರೆ ಇದ್ನಪ್ಪ ಅಂದರೆ ತಾನೇ ಹೋಗಿ ಸ್ಪ್ರೇ ಮಾಡಿಬಿಡ್ಬೋದು. ರೈತ 2 ಎಕರೆ ಇದ್ದರೆ ಮಾಡ್ಬೋದು. 10 ಎಕರೆ 15 ಎಕರೆ ಅವರೊಬ್ಬರೇ ಮಾಡೋ ತಟಿಗೆ ಬೇರೆದು ಹುಳ ಅಥವಾ ಏನಾದರೂ ರೋಗ ಬಂತು ಅಂದರೆ ಅಲ್ಲಿ ಏನಾದ್ರು ಲಾಸ್ ಆಗಿಬಿಡುತ್ತೆ ಅನ್ನೋದು ಮನವರಿಕೆ ಇರೋದ್ರಿಂದ 10-15 ಎಕರೆ ಇರೋಂಥ ರೈತರು ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಮಾತು ಕೊಟ್ಟು ಡ್ರೋನ್ನಿಂದನೇ ಸಿಂಪಡಣೆ ಮಾಡ್ಸೋಕೆ ಮುಂದೆ ಬರ್ತಾ ಇದ್ದಾರೆ. ಬೇರೆ ತಾಂತ್ರಿಕತೆಗಳು ಅನ್ನಪ್ಪ ಅಂದರೆ, ನಮ್ಮ ಈಗ ನೀವು ಬೇಲರ್ ಅಂತ ಹೇಳಿದ್ವಿ. ಈಗಿಂದ ನಾವು ಈಗ ಭತ್ತದ ಬೀಜದ ಜೊತೆಗೆ ಈಗ ಬೈ ಪ್ರಾಡಕ್ಟು ಅಂತಲೇ ನೋಡ್ತಾ ಇದ್ದಾರೆ ಈಗ. ಅಂದರೆ ಭತ್ತಕ್ಕೆ ಅದು ಮೇವು ಕಟಾವಾದ್ಮೇಲೆ ಮೇವನ್ನ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಾ ಇದೆ. ಸೊ ಅದೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಮೊದಲೆಲ್ಲ ನಮ್ಮ ರೈತರು ಏನು ಮಾಡ್ತಿದ್ರು, ಕಟಾವು ಮಾಡಿದ್ನಪ್ಪ ಅಂದರೆ ಅದನ್ನ ಬಿಟ್ಬಿಟ್ಟು ಅಲ್ಲೇ ಬಿಡ್ತಿದ್ರು. ಇಲ್ಲ ಅನ್ನಪ್ಪ ಅಂದರೆ ಬೇಕಾದಷ್ಟು ಎತ್ಕೊಂಡು ಜಮೀನುಗಳಿಗೆ, ಇದು ಹಸುಗಳಿಗೆ ಕೊಡ್ತಾಯಿದ್ರು. ಈಗ ಹೆಂಗಾಗಿದೆ ಅಂತಂದಪ್ಪ ಅಂದರೆ, ಅದನ್ನು ನಾವು ಮೇವಿಗಾಗಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅದನ್ನು ಬೇರೆ ಕ್ಷೇತ್ರಕ್ಕೆ ಹೊರಗಡೆ ಮಾರಾಟ ಮಾಡೋ ಪರಿಸ್ಥಿತಿ ಇರೋದ್ರಿಂದ 1 ಎಕರೆ ಭತ್ತದ ಹುಲ್ಲಿಂದು ರೇಟ್ ಬಂದ್ಬಿಟ್ಟು ಹತ್ತತ್ರ 5,000 ರಿಂದ 6,000 ರೂಪಾಯಿ ಹೋಗ್ತಾ ಇದೆ. ಅದು ಬೇಲು 1 ಎಕರೆಗೆ ಒಂದು 30-40 ಪಿಂಡಿ ಬರುತ್ತೆ ಬೇಲರ್ಲೆ ನಾವು ಅದನ್ನು ಸುತ್ತಿಸಿದಾಗ. ಸೊ ಹಾಗಾಗಿ ಒಳ್ಳೆ ಇಳುವರಿ ಬಿತ್ತು, ಒಳ್ಳೆ ಹುಲ್ಲಿನ ಇಳುವರಿ ಬಿತ್ತು ಅಂದರೆ 60 ಪಿಂಡಿನೂ ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ಪಡೆದಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಭತ್ತವನ್ನು ಹುಲ್ಲಿಗಾಗಿ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ಬೋದು. ಹೌದು, ಈಗ ಅದು ಬಳಕೆಗಳು ಭಾಳ ಆಗ್ತಾ ಇರೋದ್ರಿಂದ ಬೈ ಪ್ರಾಡಕ್ಟ್ ಸರ್, ನೀವು ಹೇಳ್ದಂಗೆ ನಿಜ. ಅದು ಬೇರೆ ಬೇರೆ ಕ್ಷೇತ್ರದ ಬಳಕೆ ಆಗೋದ್ರಿಂದ ಭತ್ತದಷ್ಟು ಎಷ್ಟು ಇಳುವರಿ ಬರುತ್ತೋ ಹುಲ್ಲಿನಿಂದನೂ ಅಷ್ಟೇ ಇಳುವರಿ ನಾವು ಅಲ್ಲಿ ಆದಾಯನ ಪಡ್ಕೋಬೋದು. ನಿಮ್ಮ ಅನುಭವ ಹೇಳಿ ನಾಗರಾಜ್. ಸರ್, ಏನಿಲ್ಲ, ಒಂದು ಸಮಸ್ಯೆ ಅಂತಂದರೆ ಇದು ಹೊಸ ತಳಿಗಳನ್ನ ನಮಗೆ ಸಬ್ಸಿಡಿಯಲ್ಲಿ ಬಿಟ್ಕೊಡು, ಕೃಷಿ ಕ್ಷೇತ್ರದವರು ಸಬ್ಸಿಡಿಯಲ್ಲಿ ಬಿಟ್ಕೊಡ್ಬೇಕು. ಅಂದರೆ 3 ವರ್ಷದಿಂದ ಈಗ ತುಂಬ ಗಲಾಟೆ ಆಗ್ತಾಯಿದೆ, ಬೀಜನೇ ಓಪನ್ ಆಗ್ತಾಯಿಲ್ಲ. ಓಕೆ, ಸಾಮಾನ್ಯ ಎಲ್ಲ ಕಡೆನೂ ಗೊತ್ತಾಗಿಲ್ಲ. ಈ ಭತ್ತದ ಕಟಾವು ಬೇಲರ್ ಬಗ್ಗೆ ಮಾತಾಡಿ, ಹೇಳಿ, ಅದ್ರ ಅನುಭವ ಹೇಳಿ. ನಿಮ್ಮದು ಯಂತ್ರ ಮೂಲಕ ಕಟಾವು ಮಾಡಿಸಿದ್ರೆ ತಾವು? ಮಾಡಿಸಿದಿರಿ. ಆಮೇಲೆ ಹಿಂದೆಲ್ಲ ನೀವು ಕೂಲಿ ಆಳುಗಳನ್ನು ಮಾಡಿಸ್ತಾ ಇದ್ರಿ, ಅವಾಗಿಂದ ಏನು ಸಮಸ್ಯೆ, ಯಂತ್ರ ಮಾಡಿ ಈ ಬೇಲರ್ ಬಂದಿದೆ, ಅದರದ್ದೆಲ್ಲ ಹೇಳಿ, ನಿಮ್ಮ ಅನುಭವ ಹಂಚ್ಕೊಡಿ. ಸರ್, ಏನಂತಂದರೆ ಈಗ ಬೇಲರ್ ಅಂತಂದರೆ ಹಸುಗಳಿಗೆ ನಾವು ಮೇಯ್ನಾಗಿ ಭತ್ತದಕ್ಕಿಂತ ಹುಲ್ಲೇ ನಮಗೆ ಮುಖ್ಯ. ಹೈನುಗಾರಿಕೆ ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ಈಗ. ಅದನ್ನು ಬೇಲರ್ ಬಳಸೋದ್ರಿಂದ ಅದನ್ನು ಹೇಗೆ ನೀವು ಸೇಖರಣೆ ಮಾಡಿ ಇಟ್ಕೋತೀರಿ? ಬೇಲರ್ಗಳನ್ನ ಎಲ್ಲಿ ಇಟ್ಕೋತೀರಿ? ಮುಂಚೆ ಆದರೆ ಭತ್ತದಲ್ಲಿ ಮೆದೆ ಒಟ್ಬಿಡೋರಿ, ಬೇಲರ್ನ ಏನು ಮಾಡ್ತೀರಿ? ಮನೆಗೆ ತಗೊಂಡು ಹಾಕತ್ತೀವಿ ಸರ್. ಎಲ್ಲ ಹಾಕತ್ತೀರಿ? ಹೇಗೆ ಹಾಕತ್ತೀರಿ? ಹಿಂದ್ಗಡೆ ಅದಕ್ಕಾಗಿ ಜಾಗ ಇಟ್ಕೋತೀವಿ ಸರ್. ಓಕೆ, ಅದ್ರ ಮೇಲೆ ಟಾರ್ಪಾಲ್ ಮುಚ್ತೀರಾ? ಇಲ್ಲ, ಇದನ್ನು ಅದ ಮಾಡಿ ಮಾಡ್ಕೋಬತ್ತೀವಿ. ಹೌದಾ? ಅಂದರೆ ಸುಮ್ಮನೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ನಮ್ಮ ರೈತನಿಗೆ ಗೊತ್ತಿದೆ ಅದು ಹೇಗೆ ಇಟ್ಕೊ. ನನಗೆ ಗೊತ್ತಿಲ್ವಲ್ಲ, ಹೇಳ್ರಪ್ಪ ಹೇಗೆ ಇಟ್ಕೋತೀರಿ ಅಂತ. ಇದನ್ನ ನಾವೆಲ್ಲ ಜೋಡ್ಸಾಕದಾಗಿ ಕೆಳಗಡೆ ಅಣೆಯ ಅಂತ ಹೇಳ್ತಾರೆ ಹಳ್ಳಿಲಿ, ಅಣೆಯ ಕಟ್ಬಿಟ್ಟು ಅಟ್ಟಣಿಗೆ ಹಾಕ್ತೀರಿ, ಕೆಳಗೆ ಅಟ್ಟೆ ರೀತಿ ಹಾಕ್ಬಿಟ್ಟು ಮೇಲ್ಗಡೆ 1-2 ಕಂತನ ಬಿಚ್ಚಿ ಕ್ಲೋಸ್ ಮಾಡ್ಕೋದು. ಅದು ಇರೋರು ಇದಾಗಿರೋ ಅಂಥವ್ರು ಟಾರ್ಪಲ್ನ ಹಾಕ್ಕೊಂಡು ಮೇಲ್ಗಡೆ ಕ್ಲೋಸ್ ಮಾಡ್ಕೋತಾರೆ. ಓಕೆ ಓಕೆ, ಅಂದರೆ ನೀವು ಅಟ್ಟಣಿಗೆ ಭತ್ತದಲ್ಗೂ ಹಾಕ್ತೀರಿ? ಹಿಂದೆ ಬರೀ ರಾಗಿ ಹುಲ್ಲಿಗೆ ಹಾಕೊಳ್ಳೋರು? ಇಲ್ಲ, ಈಗ ಅದಕ್ಕೂ ಭತ್ತದಲ್ಗೂ ಹಾಕ್ತೀರಿ. ಜಾಸ್ತಿ ಇದಿಲ್ಲ ಹೈನುಗಾರಿಕೆ ಅಂತಂದರೆ ಈಗ 4 ಹಸು 5 ಹಸು 10 ಹಸುಗಳಂಟು ಜಾಸ್ತಿ ಬೇಕಾಗುತ್ತಲ್ಲ ಸರ್. ಓಕೆ, ಒಳ್ಳೆಯದು. ಯಂತ್ರಚಾಲಿತ ಕಟಾವಿನ ಬಗ್ಗೆ ಹೇಳಿ. ಚೆನ್ನಾಗಿರುತ್ತಾ ಕಟಾವು ಮಾಡಿಸಿ? ಚೆನ್ನಾಗಿರುತ್ತೆ ಸರ್. ಭತ್ತನ ಅಲ್ಲೇ ಅದನ್ನು ಪ್ಯಾಕ್ ಮಾಡಿ, ಅಂದರೆ ನಾವು 1 ವಾರದ ತನಕ ಅಲ್ಲೇ ಇರ್ತಿದ್ವು, ಕಣದಲ್ಲೇ ಇರ್ತಿದ್ವು. ಈಗ ಅಟ್ ಎ ಟೈಮ್ ಅಲ್ಲಲ್ಲೇ ತಗೊಂಡು ಹೋಗ್ತಾರೆ. ಯಂತ್ರ ಚಾಲಿತದ್ರಿಂದ ತುಂಬ ಅನುಕೂಲ ಆಗ್ತದೆ ಸರ್. ಹೇಳಿ ಸರ್ ಶ್ಯಾಮರಾಜ್ ಅವರು. ಅದೇ ಕಂಬೈನ್ಡ್ ಹಾರ್ವೆಸ್ಟ್ರು ಯಾವಾಗ ಬಂತು ಮೊದಲು ರೈತರು ಒಪ್ಕೊಳ್ಳಿಲ್ಲ ಸರ್. ಎಲ್ಲೋ ನಮಗೆ ಒಂದು 10% ಲಾಸ್ ಆಗ್ತಾ ಇದೆ, ಎಲ್ಲೋ ಮೂಲೆ ಕುಯ್ತಾ ಇಲ್ಲ, ಪಾತಿಯಲ್ಲಿ ಮೂಲೆ ಕುಯ್ಲಾಗ್ತಾ ಇಲ್ಲ ಸರಿಯಾಗಿ,
ಎಲ್ಲೋ ಭತ್ತ ಉದುರ್ತಾ ಇದೆ, ಈ ಥರದ್ದು ಸಮಸ್ಯೆಗಳು ಸ್ವಲ್ಪ ಬಂದವು. ಆದರೆ ಅದು ಈಗ ಒಬ್ಬ 10 ಗುಂಟೆ ಇರೋಂಥ ರೈತರು ನಾವು ಕಂಬೈನ್ಡ್ ಹಾರ್ವೆಸ್ಟ್ರಿಂದನೇ ಕಟಾವು ಮಾಡಿಸ್ತಾಯಿದ್ರು. ಯಾಕಂದರೆ ಪರಿಸ್ಥಿತಿ ಹೆಂಗಿದೆ, ಅದಕ್ಕೆಲ್ಲ ಮೊದಲೆಲ್ಲ ಅದನ್ನೆಲ್ಲ ಕುಯ್ದುಬಿಟ್ಟು ಅದನ್ನೆಲ್ಲ ಒಂದು ಕಡೆ ಅಲ್ಲೇ ಬಿಟ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಒಟ್ಟುಗೂಡಿಸ್ಬಿಟ್ಟು ಕಣ ಮಾಡಿ ಟ್ರ್ಯಾಕ್ಟ್ರ್ ಓಡಿಸಿ ಅದನ್ನೆಲ್ಲನೂ ಆದಮೇಲೆ ಮತ್ತೆ ತೂರ್ಬಿಟ್ಟು ಹೊಡೆದ್ಬಿಟ್ಟು ತೂರು ಕಣ ಮಾಡ್ತಾಯಿದ್ರು. ಈಗ ಅದಕ್ಕೆ 1 ವಾರ 10 ದಿನ ಹಿಡಿಯೋದು. ಈಗ ಅವನು ಕುಯ್ಲು ಮಾಡಬೇಕು ಅಂತಂದರೆ ನಾಳೆ ಮಷಿನ್ ನಾವು ಬೆಳಗ್ಗೆ ಬಂತು ಅನ್ನಪ್ಪ ಅಂದರೆ ಸಾಯಂಕಾಲ ಒಳಗಡೆ ಎಲ್ಲನೂ ಎಷ್ಟು ಎಕರೆ 5 ಎಕರೆನ 10 ಎಕರೆನ ಎಲ್ಲನೂ ಮುಗಿಸ್ಬಿಟ್ಟು ಭತ್ತನೂ ಮಾರಾಟ ಅಲ್ಲಿಗೆ ದಲ್ಲಾಳಿಗೆ ಮುಗಿಸ್ಬಿಟ್ಟು ಕೈಯಲ್ಲಿ ಕ್ಯಾಶ್ ಇಸ್ಕೊಂಡು ಮನೆಗೆ ಹೋಗ್ಬೋದು. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ರೈತರಿಗೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಂಬೈನ್ಡ್ ಹಾರ್ವೆಸ್ಟರ್ ಅನ್ನಪ್ಪ ಅಂದ್ರೆ ಅದು ಕುಯ್ಯುತ್ತೆ, ಅಲ್ಲೇ ಕ್ಲೀನ್ ಆಗುತ್ತೆ, ಭತ್ತನೂ ಡೈರೆಕ್ಟಾಗಿ ಎಲ್ಲನೂ ಟ್ಯಾಕ್ಟ್ರಿಗೆ ಹಾಕಿ ಚೀಲಕ್ಕೆ ತುಂಬುವಂಥ ಪರಿಸ್ಥಿತಿ ಇರೋದ್ರಿಂದ ರೈತರಿಗೆ ಅದೊಂದು ಭಾಳ ಉಪಯೋಗವಾದಂಥ ಮಷೀನು. ಅದು ಸ್ವಲ್ಪ ಹಸಿ ಜಾಸ್ತಿ ಇರುತ್ತಲ್ವ ಕಟಾವು ಮಾಡಿದಾಗ ಭತ್ತನ, ಹಾಗೆ ಚೀಲಕ್ಕೆ ತುಂಬಿಟ್ರೆ ಏನು ಸಮಸ್ಯೆ ಆಗಲ್ವಾ? ನಾವು ಮಿಷಿನ್ನು ಬರ್ತಿರ್ಬೇಕಾದ್ರೆ ನಾವು 1-2 ದಿನ ಲೇಟಾಗಿ ಮಾಡ್ಕೊತೀವಿ, ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ಅಂತಂದು. ಅಂದರೆ ಚೆನ್ನಾಗಿ ಕಾಳು ಬಲೀಲಿ ಅಂತಂದು, ಅದರಿಂದ ಏನು ತೊಂದರೆ ಆಗಲ್ಲ. ಅಲ್ಲ, ನಿಮಗೇನು ತೊಂದರೆ ಆಗಲ್ಲ ಪಾಪ, ನೀವು ಮಾರೇ ಬಿಡ್ತಿರಲ್ಲ. ಅವನು ಚೀಲದಲ್ಲಿ ತಗೊಂಡೋದನ್ನು ಅವನು ಹಾರಾಕಬೇಕು ಅನ್ಸುತ್ತೆ. ಶಾಮರಾಜ್ ಅವರೇ, ಈಗ ಇನ್ನೇನು ತಾಂತ್ರಿಕತೆಗಳು ಮುಂದಿನ ದಿನದಲ್ಲಿ ಬರ್ಬೋದು ಅನ್ಸುತ್ತೆ ಭತ್ತದಲ್ಲಿ? ಈಗ ಆಲ್ರೆಡಿ ನೀವು ಎಲ್ಲರೂ ಚಿರಪರಿಚಿತ ಆದಂಗೆ ಸರ್, ಈಗ ನ್ಯಾನೋ DAP ಅಂತ ಬರ್ತಾ ಇದೆ, ನ್ಯಾನೋ ಯೂರಿಯಾ ಅಂತ ಬರ್ತಾ ಇದೆ. ಯಾಕಂದರೆ ಭತ್ತದ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ನಾವು ಎಷ್ಟೇ ನೋಡಿದರೂ ಮಣ್ಣಿನ ಪರೀಕ್ಷೆ ಮಾಡಿದಾಗ ಲವಣಾಂಶಗಳು ಜಾಸ್ತಿ ಕಂಡು ಬರ್ತಾಯಿದೆ, pH ಜಾಸ್ತಿ ಆಗ್ತಾಯಿದೆ, EC ಜಾಸ್ತಿ ಇದೆ, pH 8, 8.5, 9 ತನಕ ಇದೆ. ಸೊ ಈ ಪರಿಸ್ಥಿತಿಯಲ್ಲಿ ಒಂದು ಮಣ್ಣಿನ ಆರೋಗ್ಯ ಕಾಪಾಡ್ಬೇಕು ಸರ್. ಅದರದ್ದು ಸೇಮ್ ಟೈಮ್ ನಮಗೆ ಬೆಳೆಗಳನ್ನು ಉತ್ಪಾದನೆಯೂ ಜಾಸ್ತಿ ಮಾಡಬೇಕು. ಹಾಗಾಗಿ ಫೋಲಿಯರ್ ಅಪ್ಲಿಕೇಶನ್ನು ಜಾಸ್ತಿ ಮಾಡಬೇಕು ಭತ್ತ. ಯಾಕಂದರೆ ಆ pH ಅಲ್ಲಿ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಅದು ದಕ್ಷತೆ ಕಡಿಮೆ, ಅಂದರೆ ಪೋಷಕಾಂಶಗಳ ಬಳಕೆಯ ದಕ್ಷತೆ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ಮಣ್ಣಿನ ಪರಿಸ್ಥಿತಿ ಆ ಥರ ಇರೋದ್ರಿಂದ ಫೋಲಿಯರ್ ಸ್ಪ್ರೇ ಈಗ ನಾವು 30 ಮತ್ತು 50 ಡೇಸ್ಗೆ ಆಲ್ರೆಡಿ ಯೂನಿವರ್ಸಿಟಿಯಲ್ಲಿ ಪೈಪ್ಲೈನಲ್ಲಿ ಇದ್ದಾವೆ. ಈ ಥರದ್ದು ಫೋಲಿಯರ್ ಅಪ್ಲಿಕೇಶನ್ ನಾವು ಮಾಡಲೇಬೇಕು. ನೀವು ಮಾಡಿದ್ದೀರಾ ಸರ್? ನ್ಯಾನೋ ಯೂರಿಯಾ, ನ್ಯಾನೋ DAP ಬಳಸಿದ್ದೀರಾ ನಾಗರಾಜ್ ಅವರೇ? ಇಲ್ಲ ಸರ್, DAP ಬಂದಿಲ್ಲ ಸರ್. ಅಲ್ಲ, ನ್ಯಾನೋ ಯೂರಿಯಾ ಬಂದ್ಬಿಟ್ಟಿದೆಯಲ್ಲ, ಅದನ್ನು ಬಳಸಿದ್ದೀರಾ? ಅಂದರೆ ನಾವು ಥೈಲ್ಯಾಂಡ್ ಇಲ್ಲ ಸರ್, ಅದು ಡ್ರೈ ಲ್ಯಾಂಡ್ದು ಚಿಯಾ ಬೆಳೆಗೆ ಬಳಸಿದ್ದೀವಿ. ಹೌದಾ? ಬಳಸಿದ್ದೀವಿ ಸರ್. ಭತ್ತದಲ್ಲಿ ಹಾಕಿಲ್ಲ? ಭತ್ತದಲ್ಲಿ ಇನ್ನೂ ಅದನ್ನ ಓಕೆ, ಇನ್ನೂ ಪೈಪ್ಲೈನಲ್ಲಿ ಇದೆ ಸರ್. ಅದರದ್ದು ಸಂಶೋಧನೆ ಆಗಿ ಹೊರ ಬರೋದಿದೆ. ಸೊ ಮುಂದಿನ ದಿನಮಾನಗಳಲ್ಲಿ ಎಲ್ಲನೂ ಕಸ್ಟಮೈಸ್ಡ್ ಫರ್ಟಿಲೈಸರ್, ಅಂದರೆ ಒಂದು ಬೆಳೆಗೆ ಇಂಥದೇ ಗೊಬ್ಬರ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು. ಯಾಕಂದರೆ ನಮ್ಮ ರೈತರಿಗೆ ತುಂಬ ಕನ್ಫ್ಯೂಷನ್. ಈಗ 40-20-20 ಅಂತ ಹೇಳ್ತೀವಿ ಭತ್ತಕ್ಕೆ, ಅಂದರೆ NPK ಸಾರಜನಕ, ರಂಜಕ, ಪೊಟ್ಯಾಶ್ ಇಷ್ಟು ಇರಬೇಕು ಅಂತೀವಿ. ಆದರೆ ರೈತರದ್ದು ತಲೆಯಲ್ಲೇ ಬೇರೆ. ಈಗ 20-20 ಆನೆ ಮಾರ್ಕ್ ಗೊಬ್ಬರ ನಾವು ಬಳಸ್ತೀವಿ ಅಂತಾರೆ. ಅದರಲ್ಲಿ 20-20-0-13 ಇರುತ್ತೆ. 0ನೇ ಮರ್ತು ಬಿಡ್ತಾರೆ ಅವರು. 0 ಯಾವುದು? ಪೊಟ್ಯಾಶ್. ಪೊಟ್ಯಾಶ್ ಅದು ಮುಂಚಿತವಾಗಿ ಹಾಕ್ಬೇಕು ರೈತರು. 2 ಬ್ಯಾಗ್ 20-20 ಹಾಕ್ತಾರೆ, ಪೊಟ್ಯಾಶ್ ಮರ್ತು ಬಿಡ್ತಾರೆ. ನೀವು ಮಣ್ಣು ಪರೀಕ್ಷೆ ಮಾಡಿ ಅದರ ಆಧಾರದಲ್ಲಿ ಗೊಬ್ಬರ ಬಳಸ್ತಿದ್ದೀರಾ ಹೇಗೆ ನಾಗರಾಜ್ ಅವರೇ? ಮಾಡ್ತೀವಿ ಸರ್, ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ. ಮಣ್ಣು ಪರೀಕ್ಷೆ ಮಾಡಿಸಿದ್ದೀರಿ, ಅದರ ಆಧಾರವಾಗಿ ಗೊಬ್ಬರ ಹಾಕ್ತೀರಿ. ನೀವು ಯಾವ ಗೊಬ್ಬರ ಬಳಸ್ತೀರಿ? ನೇರ ಗೊಬ್ಬರನ? ಕೆಲವು ಜನಗಳು ಇನ್ನೂ ಇದ್ದಾರೆ. ಅಲ್ಲ, ನಿಮ್ದು ಹೇಳಿ. ನೀವೀಗ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ, ಶಿಫಾರಸಿನ ಪ್ರಕಾರನೇ ರಾಸಾಯನಿಕ ಗೊಬ್ಬರ ಬಳಸ್ತೀರಿ. ಜಾಸ್ತಿನೂ ಹಾಕಲ್ಲ, ಕಮ್ಮಿನೂ ಹಾಕಲ್ಲ? ಅಲ್ಲ, ಸ್ವಲ್ಪ ಕಡಿಮೆ ಆಗ್ಬೋದು. ಸ್ವಲ್ಪ ನಾವು ಈಗ ಹೈನುಗಾರಿಕೆ ಇದೆಯಲ್ಲ ಸರ್, ಅದರಿಂದ ದನದ ಗೊಬ್ಬರ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಇದು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ತಾ ಇದೀವಿ ಈಗ. ಓಕೆ. ತಳಿಗಳಲ್ಲಿ ಏನಾದ್ರು ಸುಧಾರಣೆ ಮಾಡಿದ್ದೀರಾ ಭತ್ತದಲ್ಲಿ? ಈಗ ತಳಿಗಳು ಸುಮಾರು ಸುಧಾರಣೆ ಆಗ್ತಾ ಇದೆ ಸರ್. ಈಗ ನಾವು ಜ್ಯೋತಿ ಭತ್ತ ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಸೊ ಈ ಜ್ಯೋತಿ ತುಂಬ ಹಳೆಯ ತಳಿ ಆಗೋಯ್ತು. ಇದು ಭಾಳ ರೋಗಕ್ಕೆ ತುತ್ತಾಗ್ತಾಯಿದೆ, ಬೆಂಕಿ ರೋಗ ಎಲ್ಲ ಜಾಸ್ತಿ ಬರ್ತಾ ಇದೆ ಈ ಬೆಳೆಗೆ ಅಂತೇಳಿ ನಮ್ಮ VC ಫಾರ್ಮ್ ಮಂಡ್ಯದಿಂದ ಮತ್ತು ಅದೇ JKVK ಬೆಂಗಳೂರುದಿಂದ KMP 220 ಅಂತ ತಳಿನ ಬಿಡುಗಡೆ ಮಾಡಿದರು. ಇಟ್ ಈಸ್ ಆಲ್ವೇಸ್ ಅದೆಲ್ಲನೂ ಅದು ಕೆಂಪು ಅಕ್ಕಿ ತಳಿ, ಮಂಡ್ಯ ಜ್ಯೋತಿ ಅಂತಲೇ ಫೇಮಸ್ಸು. ಸೊ ಆ ತಳಿನ ನಮ್ಮ ರೈತರ ಭಾಗದಲ್ಲಿ ಇಲ್ಲೆಲ್ಲ ಪರಿಚಿತ ಮಾಡಿಸಿದ್ವಿ. ಬಟ್ ಸಮಸ್ಯೆ ಎಲ್ಲೇ ಆಯಿತು ಅಂತಂದರೆ ಬೆಂಕಿ ರೋಗ ಸರಿಯಾಗಿ ಅದು ತಡ್ಕನ ಶಕ್ತಿ ಇದೆ ಅದಕ್ಕೆ. ಅದ್ರದ್ದು ಏನು ವೆರೈಟಲ್ ಕ್ಯಾರೆಕ್ಟರ್ಸ್ ಇದೆ ಎಲ್ಲನೂ ಸಕ್ಸಸ್ ಆಗಿದೆ. ಆಮೇಲೆ ಹುಲ್ಲಿನ ಇಳುವರಿ ಚೆನ್ನಾಗಿ ಬಿದ್ದಿದೆ.
ಕಾಳಿನ ಇಳುವರಿ ಚೆನ್ನಾಗಿ ಬಿದ್ದಿದೆ. ಆದರೆ ಮಾರ್ಕೆಟಲ್ಲಿ ಹೋದಾಗ ನಮ್ಮ ಆ ಜ್ಯೋತಿ ಈ ಜ್ಯೋತಿಗೂ ಸ್ವಲ್ಪ ಡಿಫರೆನ್ಸು ಸೈಜಲ್ಲಿ, ಭತ್ತದ ಸೈಜಲ್ಲಿ ಇದ್ರದ್ದು ಸ್ವಲ್ಪ ಸಣ್ಣ ಬರುತ್ತೆ ಮಂಡ್ಯ ಜ್ಯೋತಿ. ಅದಕ್ಕೆ ದಲ್ಲಾಳಿಯಿಂದ ವ್ಯತ್ಯಾಸದಿಂದ ರೈತರು ಒಂದು ಸ್ವಲ್ಪ ಹಿಂದಕ್ಕೆ ಸರಿದು ಬಿಟ್ಟಿದ್ದಾರೆ, ಯಾಕೋ ಗೊತ್ತಿಲ್ಲ. ಅದ್ರ ರೇಟ್ ಕಮ್ಮಿ ಮಾಡಿ ತಗೊಂಡ್ರು. ನಾವು ಪರಿಚಯ ಮಾಡಿದಾಗ ರೈತರಿಗೆ ಕೊಟ್ಟಿದ್ವಿ, 300 ರೂಪಾಯಿನೋ 200 ರೂಪಾಯಿ ಕ್ವಿಂಟಾಲ್ಗೇನೋ ಕಡಿಮೆ ಆಯಿತು ಅನ್ನೋ ಒಂದು ಬಂತು. ಅದು ಮುಂದಿನ ದಿನಮಾನದಲ್ಲಿ ಅದು ಒಳ್ಳೆಯ ತಳಿನೇ. ಅದಲ್ದೇ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಶಿವಮೊಗ್ಗದಿಂದನೂ ರಿಲೀಸ್ ಮಾಡಿದ್ದಾರೆ. ಅದನ್ನು ಸೇಮ್ ಇದೆ, ಅದು ಜ್ಯೋತಿಗೆ ಅದಕ್ಕೆ ಹೋಲಿಸಿದಾಗ ಸೇಮ್ ಅದೇ ಕೆಂಪು ಅಕ್ಕಿ, ಅದೇ ಸೈಜು, ಎಲ್ಲನೂ ಕ್ಯಾರೆಕ್ಟ್ರು ಸೇಮ್ ಇದೆ. ಅದು ಒಳ್ಳೆ ಒರಟು ಥರ ಬರುತ್ತೆ, ಹುಲ್ಲೆಲ್ಲ ಒರಟು ಬರುತ್ತೆ, ಧಾನ್ಯ ಒರಟು ಬರುತ್ತೆ. ಆಮೇಲೆ ರೋಗ ಕೀಟಗಳ ಬಾಧೆ ತುಂಬ ಕಡಿಮೆ ಅದಕ್ಕೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ನೀವು ಈ ಎಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡ್ಮೇಲೆ ಭತ್ತದಲ್ಲಿ ನಿಮಗೆ ಏನು ಅನುಕೂಲ ಆಯಿತು ಅಂತ ಅನ್ನಿಸ್ತು ಕೊನೆಗೆ ಅಂತಿಮವಾಗಿ? ಸಾಹೇಬ್ರು ಹೇಳ್ದಂಗೆ KMP 220 ಸ್ವಲ್ಪ ಏರ್ಪೇರ್ ಇದೆ ನಮ್ಮ ಈ ಜ್ಯೋತಿಗೂ ಅದಕ್ಕೂ, ಮಂಡ್ಯ ಜ್ಯೋತಿಗೂ ಅದಕ್ಕೂ. ಸೊ ಈಗ ಸಹ್ಯಾದ್ರಿ ಕೆಂಪು ಮುಕ್ತಿ ಅನ್ನೋದು 2 ಈಕ್ವಲ್ ಆಗಿದೆ ಆ ಭತ್ತಕ್ಕೆ. ಇದು ಸ್ವಲ್ಪ ಇಳುವರಿ ಜಾಸ್ತಿ ಇದೆ. ಆಯ್ತರಪ್ಪ, ನೀವು ಇಷ್ಟೆಲ್ಲ ತಾಂತ್ರಿಕತೆಯಲ್ಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಕೊನೆಗೆ ಏನು ಪ್ರಯೋಜನ ಆಯಿತು ನಿಮ್ಗೆ? ಏನು ಕೇಳಿದೆ ಭತ್ತದಲ್ಲಿ? ಸರ್ ಇದೆಲ್ಲ ಕಡಿಮೆ ಆಯ್ತಲ್ಲ ಸರ್, ಖರ್ಚು ಕಡಿಮೆ ಆಗ್ತದೆ. ಓಕೆ. ಮತ್ತು ಲೇಬರ್ ಅಂತೂ ತುಂಬ ಪ್ರಾಬ್ಲಮ್ ಇದೆ. ಇಳುವರಿ ಜಾಸ್ತಿ ಬರ್ತದೆ. ಓಕೆ. ಅಂದರೆ ಅತಿಯಾದಂದ್ರೆ 2 ಚೀಲ 3 ಚೀಲ 4 ಚೀಲ ಗಂಟು ಬಂದಿದೆ. ಅಂದರೆ ನಿಮ್ಮೂರಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವ್ರು ಬಂದು ತರಬೇತಿ ಕೊಟ್ಟು ನಿಮಗೆಲ್ಲ ಹೇಳ್ಕೊಟ್ಟು ಮಾಡಿದ್ರಿಂದ ನಿಮಗೆ ಪ್ರಯೋಜನ ಆಗಿದೆ ಅಂತ? ಪ್ರಯೋಜನ ಆಗಿದೆ ಸರ್, ತುಂಬ ಪ್ರಯೋಜನ ಆಗಿದೆ ಸರ್. ಅಲ್ವಾ? ಹೌದು ಸರ್. ಅಂದರೆ ಈಗಲೂ ನಮ್ಗೆ ಸಂಪರ್ಕದಲ್ಲಿದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಓಕೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಶ್ಯಾಮರಾಜ್ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ತೀರಾ? ನನ್ನ ದೂರವಾಣಿ ಸಂಖ್ಯೆ 9986269393. ಇನ್ನೊಂದು ಸರಿ ಹೇಳ್ತೀರಾ? 9986262393. ಇನ್ನೂ ಒಂದು ಸರಿ ಹೇಳ್ಬಿಡಿ. 9986269393. ತಮ್ದು ಹೇಳಿ ನಾಗರಾಜ್ ಅವರೇ. ಸರ್ 9972121241. ಇನ್ನೊಮ್ಮೆ ಸರ್ 9972121241. ಇನ್ನೂ ಒಂದು ಸರಿ ಹೇಳ್ಬಿಡಿ. ಸರ್ 9972121241. ಒಳ್ಳೆಯದು ನಾಗರಾಜ್ ಅವರೇ ಹಾಗೂ ಶ್ಯಾಮರಾಜ್ ಅವರೇ, ಇದುವರೆಗೂ ಭತ್ತದ ಬೇಸಾಯದಲ್ಲಿ ಆಧುನಿಕ ತಾಂತ್ರಿಕತೆಗಳನ್ನು ಬಳಕೆ ಮಾಡೋದ್ರಿಂದ ಆಗೋ ಪ್ರಯೋಜನಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್.